ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 238ನೆಯ ಭಾಗ ಇದು. ವಿಷ್ಣು ಸಹಸ್ರನಾಮದ ಮೊದಲನೇ ನಾಮವಾದಂತಹ ವಿಶ್ವ ಎಂಬ ನಾಮದ 73 ಅರ್ಥಗಳನ್ನು ಕಳೆದ ದಿವಸ ನೋಡಿದ್ದೀವಿ. 74ನೇ ಅರ್ಥದಿಂದ ಮುಂದೆ ಇವತ್ತಿನ ದಿವಸ ನಾವು ನಮ್ಮ ಶ್ರವಣವನ್ನ ಮುಂದುವರಿಸಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಪ್ರಣೀತಾನಾಂ ಭಗವತಃ सहस्र संख्याकानां नाम्नां मध्ये 370 नाम्नाम् अर्थाः गते दिवसे प्राश्रूयन्त. विषु पक्षिषु चरति इति विश्वम् इति सः 370तमः अर्थः. परमहंसः भगवान् नारायणः अन्ये हंसाः ऋषियोगिनः देवाः पारावताः मुनयः तित्तिराः पक्षिणः मानुषास्तु शुकाः इति कथिताः असुराः वायसाः काकपक्षिणः इति कथ्यन्ते. एवं च सर्वे एते जीवाः पक्षिणः. तेषु पक्षिषु अयं सञ्चरति इति तेन कारणेन भगवान् विश्वं विषु पक्षिषु सञ्चारित्वात् अयं विश्वः विश्वम् इति कथ्यते. 73ನೇ ನಾಮ ಪಕ್ಷಿಗಳಲ್ಲಿ ಸಂಚಾರ ಮಾಡುವವನು ಅನ್ನೋದನ್ನ ಕಳೆದ ದಿವಸ ನಾವು ನೋಡಿದ್ವಿ. ಭಗವಂತ ಪರಮಹಂಸ ಅನಿಸ್ಕೊಂಡಿದ್ದಾನೆ. ಈ ದೇವತೆಗಳು ರುಜಿಯೋಗಿಗಳೆಲ್ಲರೂ ಕೂಡ ಹಂಸರು ಅಂತ ಕರೆಸ್ಕೊಂಡಿದ್ದಾರೆ. ದೇವತೆಗಳು ಪಾರಾವತರು ಅಂತ ಕರೆಸ್ಕೊಂಡಿದ್ದಾರೆ. ದೇವತೆಗಳಿಗೆ ಪಾರಾವತರು ಅಂತ ಹೆಸರು ಯಾಕೆ? ಪರಂಪ್ರತಿ ಯತೋ ನೀಚಾಹ ಬ್ರಹ್ಮಣಃ ಸರ್ವದೇವತಾಃ ಪಾರ ಅವತಾಹ. ಪರ ಅಂದ್ರೆ ಪರಮಾತ್ಮ, ಅವನಿಗಿಂತ ಅವರರು ಅವತರು ಅಂದ್ರೆ ಕೆಳಗೆ ಇರುವಂತವರು. ಆದ್ರಿಂದ ಎಲ್ಲ ದೇವತೆಗಳನ್ನು ಪಾರಾವತರು ಅಂತ ಕರೀತಾರೆ. ತಿತ್ತಿರಾಹ ತೀರ್ಣಾಹ ಸಂಸ್ಕೃತಿ ತೀರ್ಣಾ ಸಂಸ್ಕೃತಿಯತಃ ತಿತ್ತಿರಾಹ ಮುನಯಃ. ತಿತ್ತಿರ ಅಂದ್ರೆ ಸಂಸಾರವನ್ನ ದಾಟಿದವರು ಅಂತ ಅರ್ಥ. ಮುನಿಗಳಿಗೆ ತಿತ್ತಿರ ಎಂಬ ಶಬ್ದದಿಂದ ವ್ಯವಹಾರ ಮಾಡಲಿಕ್ಕೆ ಅದು ಕಾರಣ. ಮನುಷ್ಯರನ್ನ ಸುಖರು ಶುಕ ಪಕ್ಷಿ ಗಿಣಿ ಪಕ್ಷಿ ಅಂತ ವರ್ಣನೆ ಮಾಡಿದ್ದಾರೆ. ಆ ಗಿಣಿ ಪಕ್ಷಿ ಅಂತ ವರ್ಣನೆ ಮಾಡಲಿಕ್ಕೆ ಏನ್ ಕಾರಣ? ಕಾಸುಖತ್ವಾತು ಮಾನುಷಾಃ ಶುಕಾ ಇತಿ ಸಮುದ್ದಿಷ್ಟಾಃ. ಅಲ್ಪ ಸುಖರು. ಈ ಸು ಅಂತಂದ್ರೆ ಆನಂದ ಅಂತ ಅರ್ಥ. ಸ್ವಿತ್ಯಾನಂದ ಸಮುದ್ದಿಷ್ಟ ಅಂತ ಶಾಸ್ತ್ರದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಸು ಅಂತಂದ್ರೆ ಆನಂದ ಅಂತ ಅದರ ತಾತ್ಪರ್ಯ. ಸು ಅನ್ನುವುದು ಆನಂದ ಆದ್ರೆ ಶು ಅನ್ನುವುದು ಕೂಡ ಆನಂದನೆ. ಮತ್ತೆ ಕ ಅಂದ್ರೆ ಕಡಿಮೆ ಅಂತ ಅರ್ಥ. ಕ ಅನ್ನುವುದು ಯಾವತ್ತು ಕುತ್ಸಿತ ಅಲ್ಪ ಅನ್ನೋ ಅರ್ಥವನ್ನು ಹೇಳ್ತದೆ. ಹಾಗಾಗಿ ಕುತ್ಸಿತಂ ಶು ಆನಂದ
ಕುತ್ಸಿತ ಆನಂದ ಯೇಷಾಂತೆ ಕುತ್ಸಿತಾನಂದಾ, ಕಡಿಮೆ ಆನಂದವುಳ್ಳವರು, ಅಲ್ಪಾನಂದಾಹ. ಅವರನ್ನೇ ಕಶು ಅಂತ ಹೇಳೋದ್ರ ಬದಲು, ಕ ಅಂದ್ರೆ ಕುತ್ಸಿತವಾದ್ದು ಕಡಿಮೆ ಅಂತ ಅರ್ಥ, ಶು ಅಂದ್ರೆ ಆನಂದ ಅಂತ ಅರ್ಥ. ಹಾಗೆ ಅವ್ರನ್ನ ಹೇಳೋ ಬದಲು ಶುಕ ಅಂತ ಹಿಂದೆ ಮುಂದಾಗಿ ಹೇಳಿದ್ದಾರಷ್ಟೆ. ವಯೋ ಮಾತ್ರ ಸುಖಿತ್ವತಃ ವಯಸ್ಸುವಂತೇತು ದುಃಖಿತ್ವಾತ್ ಅಸುರಾಹ ವಾಯಸಾಹ ಸ್ಮೃತಾಹ. ಈ ಬದುಕಿರುವಾಗ ಒಂದಿಷ್ಟು ಸುಖವನ್ನು ಕಾಣ್ತಾರೆ, ಸತ್ತ ಮೇಲೆ ಮತ್ತೆ ದುರ್ಗತಿಗೆ ಹೋಗುವವರಾದ್ರಿಂದ ಈ ಅಸುರರಿಗೆ ವಾಯಸ ಅಂತ ಕರೀತಾರೆ. ವಾಯಸ ಅಂತನ್ನುವಲ್ಲಿ ವಯ ಅಂತಂದ್ರೆ ವಯಸ್ಸು ಅಂತ ಅರ್ಥ, ಬದುಕಿರುವುದು ಅಂತ ಅರ್ಥ. ಆವಾಗ ವಯಸ್ಸಹ ಅಂತೆ ದುಃಖಿತ್ವಾತ್, ವಯಸ್ಸು ಮುಗಿದ ಮೇಲೆ, ಆಯುಷ್ಯ ಕಳೆದ ಮೇಲೆ ಮತ್ತೆ ದುಃಖಕ್ಕೆ ಹೋಗುವವರಾದ್ರಿಂದ ಅಸುರರಿಗೆ ವಾಯಸರು ಅಂತ ಪ್ರಯೋಗ ಮಾಡಿದ್ದಾರೆ. ಈ ಒಂದು ಪಂಚವಿಧಾಹ ಜೀವಾಹ, ಹೀಗೆ ಒಟ್ಟಾರೆ 5 ರೀತಿಯಾದಂತಹ ಜೀವರಿದ್ದಾರೆ. ವಾಯಸಗಳು ಅಂದ್ರೆ ಕಾಕಗಳು, ಶುಕಗಳು ಅಂದ್ರೆ ಮನುಷ್ಯರು, ತಿತ್ತಿರರು ಅಂದ್ರೆ ಮುನಿಗಳು, ತಾರಾವತರು ಅಂದ್ರೆ ದೇವತೆಗಳು, ಹಂಸರು ಅಂತಂದ್ರೆ ಋಜಿಯೋಗಿಗಳಾದಂತಹ ಜೀವರು. 5 ವಿಧವಾದಂತಹ ಪಕ್ಷಿಗಳಿದ್ದಾರೆ. ಇವರೇ ಗರುಡ ಪುರಾಣದಲ್ಲಿ ವರ್ಣಿತರಾದವರು. ಇವರೆಲ್ಲರಲ್ಲೂ ಇರುವಂಥವನು ಅಂತ ಅದಕ್ಕೆ ಅರ್ಥ. 74ನೇ ಅರ್ಥವನ್ನು ಈಗ ನೋಡಬೇಕು. ವಿಷು ಜ್ಞಾನಿಷು ತೇಷಾಂ ಹೃದಯೇ ಚರತೆ, ಜ್ಞಾನಿಗಳ ಹೃದಯದಲ್ಲಿ ಯಾವತ್ತೂ ವಾಸ ಮಾಡಿಕೊಂಡಿರುವವನು. ಇಲ್ಲಿ ವಿ ಅಂತಂದ್ರೆ ಆ ಜ್ಞಾನಿಗಳು ಅಂತ ಅರ್ಥ. ಹಿಂದೆ ಅದನ್ನು ನೋಡಿದ್ದೇವೆ, ವಯಸ್ಸುಪರ್ಣ ಉಪಸೇದುರಿಂದಂ ಅನ್ನುವ ಮಂತ್ರದಲ್ಲಿ. ಅವರ ಹೃದಯದಲ್ಲಿ ಇರುವವನಾದ್ರಿಂದ ಅವನಿಗೆ ವಿಶ್ವ ಅಂತ ಹೀಗೆ ಶಬ್ದವಾಚ್ಯತ್ವ ಇದೆ. ವ ಅಂದ್ರೆ ಇರುವವನು ಅಂತ ಅರ್ಥ. ಅರ್ಜುನಾದಿಷು ವಿಷನ್ ವಾತಿ ಚರತಿ ಇತಿ ವಿಶ್ವಂ. ಅರ್ಜುನ ಮೊದಲಾದವರಲ್ಲಿ ಒಂದು ವಿಶಿಷ್ಟ ರೂಪದಿಂದ, ಆ ಪಾಂಡವರಲ್ಲಿ ಭಗವಂತ ಪಾಂಡವಾನಾಂ ಧನಂಜಯ ಅಂತ ಇತ್ಯಾದಿ ರೂಪದಿಂದ, ಒಂದು ವಿಶಿಷ್ಟ ರೂಪದಿಂದ ಅರ್ಜುನ ಮೊದಲಾದವರಲ್ಲಿ ಅವನಿದ್ದಾನೆ. ಆ ಕಾರಣಕ್ಕಾಗಿ ಅವನಿಗೆ ವಿಶ್ವ ಅಂತ ಹೀಗೆ ಹೇಳ್ತಾರೆ. ವಿಷನ್ ವಾಯಯತಿ ಚಾಲಯತಿ ವಿಶ್ವಂ, ಇದು 76ನೇ ಅರ್ಥ. ಜಗತ್ತಿನೊಳಗೆ ಪ್ರವೇಶ ಮಾಡಿದ್ದಾನೆ, ಆ ಜಗತ್ತನ್ನ ಪ್ರವೇಶ ಮಾಡಿದ್ದಾನೆ ಅನ್ನುವುದನ್ನ ವಿಶ್ ಅನ್ನುವುದು ತಿಳಿಸ್ತದೆ. ವ ಅನ್ನುವುದು ಆ ಜಗತ್ತಿಗೆ ಚಾಲನೆಯನ್ನು ಕೊಟ್ಟವನು, ಅದನ್ನು ಮುನ್ನಡೆಸಿದವನು ಅನ್ನೋ ಅರ್ಥವನ್ನ ಹೇಳ್ತದೆ. ವಾ ಗತಿ ಗಂಧನಯೋಹ, ಗಂಧನಂ ಅಂದ್ರೆ ಮರ್ದನಂ ಅಂತ ಅರ್ಥ. ವಾ ಗತಿ ಗಂಧನಯೋಹ ಧಾತುವಿಗೆ ಗಂಧನ ಅಂತ ಒಂದರ್ಥ, ಮತ್ತೆ ಗತಿ ಹೋಗುವುದು ಅಂತ ಇನ್ನೊಂದು ಅರ್ಥ. ಹೀಗೆ 2 ಅರ್ಥಗಳಿವೆ. ಅಲ್ಲಿ ಗಂಧನ ಅಂತಂದ್ರೆ ಮರ್ದನ ಮಾಡುವುದು ಅಂತ ಅರ್ಥ. ವಿಷನ್ ವಾತಿ ಮರ್ದಯತಿ ದುಷ್ಟಾನ್ ದೋಷಾಂಶ್ಚೈತಿ ವಿಶ್ವಂ. ವಿಷನ್ ದೈತ್ಯರೊಳಗೆ ಪ್ರವೇಶ ಮಾಡಿದ್ದಾನೆ, ಮತ್ತೆ ಅವರೊಳಗೆ ಇದ್ದುಕೊಂಡು ಅವರನ್ನ ಮರ್ದಿಸ್ತಾನೆ, ಅವರಿಗೆ ತಕ್ಕ ಶಾಸ್ತಿ ಆಗುವಂತೆ ಮಾಡ್ತಾನೆ. ಮತ್ತೆ ನಮ್ಮ ಒಳಗಿದ್ದುಕೊಂಡು ನಮ್ಮ ಎಲ್ಲ ದುರ್ಗುಣಗಳು ಕೂಡ ಮರ್ದಿತ ಆಗುವಂತೆ ಮಾಡ್ತಾನೆ. ನಮ್ಮ ದೋಷಗಳನ್ನು ಹೋಗಲಾಡಿಸುವುದರಿಂದ ಅವನಿಗೆ ವಿಶ್ವ ಅಂತ ಹೀಗೆ ಹೇಳ್ತಾರೆ. ಇದು 77ನೇ ಅರ್ಥ. ವಿಶತಿ ವಾಯುಮಿತಿ ವಿಶ್ವಂ, ವಾಯುವಿನ ಒಳಗೆ ಪ್ರವೇಶ ಮಾಡಿದ್ದಾನೆ. ವಾಯುವಿಗೆ ವಿಶ್ವ ಅನ್ನೋ ಶಬ್ದ ಇರುವುದು ನಮಗೆ ಗೊತ್ತಿದೆ, ಹಿಂದೆ ಅದನ್ನು ನೋಡಿದ್ದೇವೆ. ಆ ವಿಶ್ವ ಎಂಬುದರ ಸಂಕ್ಷಿಪ್ತ ರೂಪವೇ ವಿಶ್. ಅವನೊಳಗೆ ಇವನು ವಾತಿ ಪ್ರವೇಶ ಮಾಡ್ತಾನೆ, ವಾಯುವಿನೊಳಗೆ ಅಂತರ್ಯಾಮಿ ಅಂತ ಈ ಅರ್ಥವನ್ನ ನೋಡಬಹುದು. ಸಾತ್ವಿಕಾನಾಂ ವಂ ಜ್ಞಾನಂ ವಿಶತಿ, ಜ್ಞಾನ ವಿಷಯ ಭವತಿ ಇತಿ ವಿಶ್ವಂ. ವಂ ಅಂದ್ರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನವನ್ನ ಇವನು ಪ್ರವೇಶಿಸ್ತಾನೆ. ವಿಶ್ವಂ ಎಂಬಲ್ಲಿ ಕೊನೆಯ ಭಾಗದಲ್ಲಿ ಏನು ವಂ ಇದೆ, ಅದಕ್ಕೆ ಜ್ಞಾನ ಅಂತ ಅರ್ಥ. ಮೊದಲು ವಿಶ್ ಅಂತಿದೆಯಲ್ಲ, ಅದಕ್ಕೆ ಪ್ರವೇಶಿಸುವುದು ಅಂತ ಅರ್ಥ. ಜ್ಞಾನಕ್ಕೆ ವಿಷಯನಾಗುವುದು ಅಂತ ಒಟ್ಟಾರೆ ತಾತ್ಪರ್ಯ ಆಗ್ತದೆ. ಜ್ಞಾನ ವಿಷಯ ಭವತಿ ಇತಿ ವಿಶ್ವಂ.
ಬಲಿನಾಂ ವಂ ಬಲಂ ವಿಶತೀತಿ ವಿಶ್ವಂ. ಬಲಿಷ್ಠರಲ್ಲಿ ಏನು ಬಲ ಇದೆ ಅದಕ್ಕೆ ಆ ಒಂ ಅನ್ನುವುದಕ್ಕೆ ಜ್ಞಾನ ಅಂತ ಒಂದು ಅರ್ಥ ಹಿಂದೆ ನೋಡಿದ್ವಿ. ಒಂ ಬಲಂ ಅಂತನೂ ಅರ್ಥ ಇದೆ. ಆಯುರ್ ಬಲಂ ಚೈವ ಅಂತ ಹೇಳಿ ವಾಯು ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಒಂ ಅಂದ್ರೆ ಬಲಂ ಅಂತ ಅರ್ಥ ಹೇಳಿದ್ದಾರೆ. ಆದ್ರಿಂದ ಬಲಿಷ್ಠರ ಬಲವನ್ನ ಇವನು ಪ್ರವೇಶ ಮಾಡಿ ಆ ಬಲಿಷ್ಠರಲ್ಲಿ ಬಲವು ಉದ್ದೀಪ್ತ ಆಗುವಂತೆ ಮಾಡಿದವನು. ಬಲಂ ಬಲವತಾಂ ಚಾಹಂ ಅಂತ ಭಗವದ್ಗೀತಾದಲ್ಲಿ ಯಾರು ಬಲಿಷ್ಠರಾದವರಿದ್ದಾರೆ ಅವರಲ್ಲಿರುವ ಬಲವೇ ನಾನಾಗಿದ್ದೇನೆ, ಅರ್ಥಾತ್ ಅವರ ಬಲಕ್ಕೆ ಉತ್ತೇಜಕ ನಾನಾಗಿದ್ದೇನೆ ಅಂತ ವರ್ಣನೆ ಮಾಡಿದ್ದಾರೆ. ವಿ ಅನ್ನುವುದಕ್ಕೆ ಜ್ಞಾನ ಅಂತನೂ ಅರ್ಥ ಇದೆ. ಆ ಜ್ಞಾನವನ್ನ ಶತಿ ಶೋತನೂಕರಣ ಅಂತ ಧಾತು. ಶತಿ ಶತಃ ಶ್ಯಂತಿ ಅಂತ ಹೀಗಾದ್ರೆ ಶಬ್ದ ನಿಷ್ಪನ್ನ ಆಗ್ತದೆ. ಆ ಜ್ಞಾನವನ್ನ ಅವನು ಕ್ಷೀಣವನ್ನಾಗಿ ಮಾಡ್ತಾನೆ. ಕೆಲವರ ಜ್ಞಾನವನ್ನ ಅದು ಬೆಳೆಯದಂತೆ ಕ್ಷೀಣವನ್ನಾಗಿ ಮಾಡುವವನು. ಇನ್ನು ಕೆಲವರ ಜ್ಞಾನವನ್ನ ಬೆಳೆಸುವವನು. ವ ಅಂತಂದ್ರೆ ವರ್ಧಯತಿ ಅಂತ ಅರ್ಥ. ಶಿವ ಧಾತು ಇಟ್ಕೊಂಡಾಗ, ಶಿವ ತನೂಕರಣೆ ಅಂತ ಧಾತು ಇಟ್ಕೊಂಡಾಗ ಅದಕ್ಕೆ ಅದನ್ನ ಕ್ಷೀಣವನ್ನಾಗಿ ಮಾಡುವವನು, ಕಸಿಯುವವನು ಅಂತ ಅರ್ಥ. ಜ್ಞಾನ ಬರದಂತೆ ಮಾಡುವವನು ಅಂತ ಅರ್ಥ. ವ ಅನ್ನುವ ಧಾತುವನ್ನು ಇಟ್ಕೊಂಡಾಗ ಅದಕ್ಕೆ ವೃದ್ಧವು ಅಂತ ಧಾತು, ಅದರ ಮೂಲಕ ಅಭಿವೃದ್ಧಿಪಡಿಸುವವನು ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಕೆಲವರ ಜ್ಞಾನವನ್ನು ಹೆಚ್ಚುಪಡಿಸುವವನು, ಕೆಲವರ ಜ್ಞಾನವನ್ನು ಕಡಿಮೆ ಮಾಡುವವನು. ಆದ್ರಿಂದ ಅವನಿಗೆ ವಿಶ್ವ ಅಂತ ಹೇಳ್ತಾರೆ. ಇದು 81ನೇ ಅರ್ಥ. ವಿನಾಂ ಜ್ಞಾನಿನಾಂ ಶಂ ಸುಖಂ ವರ್ಧಯತಿ. ವಿಗಳು ಅಂದ್ರೆ ವಿಶ್ವಂ ಎಂಬಲಿನ ಮೊದಲಿನ ವಿ ಅನ್ನುವುದು ಜ್ಞಾನಿಗಳು. ಆ ಜ್ಞಾನಿಗಳ ಶ ಅಂದ್ರೆ ಸುಖ, ಅದನ್ನ ವ ಅಂದ್ರೆ ವರ್ಧಿಸುವವನು. ಈ ಕಾರಣಕ್ಕಾಗಿ ಆತ ವಿಶ್ವ. 82ನೇ ಅರ್ಥ. ವಿಷಾಂ ವಧಕರ್ತೃತ್ವಾತ್ ವಿಶ್ವಂ. ವಿಶ್ಗಳು ಅಂತಂದ್ರೆ ವಿಟ್ ವಿಷವ್ ವಿಷಃ ಅಂತ ಹೀಗೆ ಹೇಳ್ತಾರೆ. ಆ ವಿಷಃ ಪ್ರಜಾಹ, ಎಲ್ಲ ಪ್ರಜೆಗಳನ್ನ ಪ್ರಳಯ ಕಾಲದಲ್ಲಿ ವಧಿಸ್ತಾನೆ ಇವನೇ. ಅವರನ್ನ ಪ್ರಳಯ ಕಾಲದಲ್ಲಿ ನಾಶಪಡಿಸುವವನು. ಈ ಕಾರಣಕ್ಕಾಗಿ ಅವನನ್ನ ವಿಷಃ ಅಂತ, ಅವನ ವಿಶ್ವಂ ಅಂತ ಹೇಳ್ತಾರೆ. ವಧ ಮಾಡುವಲ್ಲಿ, ವಧ ಎಂಬಲ್ಲಿ ಏನು ವ ಅಂತಿದೆ, ಆ ವ ಅನ್ನುವುದೇ ಇಲ್ಲಿ ಸಂಕ್ಷಿಪ್ತವಾಗಿ ವಿಶ್ವಂ ಎಂಬಲ್ಲಿ ಕೊನೆಯ ಅಕ್ಷರವಾಗಿ ನಮಗೆ ಕಾಣಿಸ್ತದೆ. ವಿಷಾಂ ವರ್ಧನಾತ್ ವಿಶ್ವಂ, ಪ್ರಜೆಗಳನ್ನು ಬೆಳೆಸುವುದರಿಂದ. ವಧ ಅನ್ನುವುದರ ಸಂಕ್ಷಿಪ್ತವಾಗಿ ವಕಾರವಾದರೆ ಪ್ರಜೆಗಳನ್ನು ನಾಶ ಮಾಡುವವನು ಅಂತ ಅರ್ಥ. ವರ್ಧನ ಅನ್ನುವುದರ ಸಂಕ್ಷಿಪ್ತ ರೂಪವಾಗಿ ವಕಾರ ಆದ್ರೆ ಆ ಪ್ರಜೆಗಳನ್ನ ಬೆಳೆಸುವವನು ಅಂತ ಅರ್ಥ. ವಿಭಿಃ ವಿಶಿಷ್ಟೈಃ ತತ್ವಮಾನಿಭಿಃ ಶ್ರಾವಯತೆ ಪುಣ್ಯಂ ಪಾಪಂ ಚ ಇತಿ ವಿಶ್ವಂ. ವಿಗಳು ಅಂದ್ರೆ ವಿಶಿಷ್ಟರಾದವರು ಅಂತ ಅರ್ಥ. ವಿಶಿಷ್ಟರಾದವರು ಯಾರು? ತತ್ವಮಾನಿಭಿಃ, ತತ್ವಾಭಿಮಾನಿಗಳಾದಂತಹ ಅನೇಕ ದೇವತೆಗಳು. ಅವರ ಎಲ್ಲರ ಮೂಲಕ ಅವರೆಲ್ಲರನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ಜೀವನಿಂದ ಪುಣ್ಯ ಮತ್ತು ಪಾಪಗಳನ್ನ ಮಾಡಿಸುವವನು. ಆ ಕಾರಣಕ್ಕಾಗಿ ಆತನ ವಿಶ್ವ ಅಂತ ಹೇಳ್ತಾರೆ. ಇದು 85ನೇ ಅರ್ಥ. ವಿಗಳು ಅಂತಂದ್ರೆ ವಿಶಿಷ್ಟರು ಅಂತ ಅರ್ಥ. ಯಾವುದರಿಂದ ವಿಶಿಷ್ಟರು? ವಿ ಎಂಬ ಶಬ್ದಕ್ಕೆ ವಿಶಿಷ್ಟ ಅಂತ ಅರ್ಥ ಅಂದ್ರೆ ಪುಣ್ಯದಿಂದ ವಿಶಿಷ್ಟರಾದವರು. ಅವರನ್ನ ವ ಅಂದ್ರೆ ತೆಗೆದುಕೊಂಡು ಹೋಗುವವನು. ಎಲ್ಲಿಗೆ ತೆಗೆದುಕೊಂಡು ಹೋಗುವವನು? ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗುವವನು. ಇದು 86ನೇ ಅರ್ಥ. ಪುಣ್ಯ ವಿಹೀನಾನ್ ಪಾಪಂ ಲೋಕಂ ಗಮಯತಿ ವಿಶ್ವಂ. ವಿ ಅಂದ್ರೆ ವಿಶಿಷ್ಟ ಅಂತ ಹೇಗೆ ಅರ್ಥವೋ ಹಾಗೆ ವಿಹೀನ, ವಿಕಲ, ವಿರಹಿತ ಅಂತನೂ ಅರ್ಥ. ಯಾರು ಪುಣ್ಯರಹಿತರಾಗಿದ್ದಾರೆ ಅವರನ್ನ ವ ಅಂದ್ರೆ ಕರ್ಕೊಂಡು ಹೋಗುವವನು, ದುರ್ಗತಿಗೆ ಕರ್ಕೊಂಡು ಹೋಗುವವನು, ದುರ್ಗತಿಗೆ ಮುಟ್ಟಿಸುವವನು. ಇದು 87ನೇ ಅರ್ಥ. ಪ್ರಕೃತಿಂ ವಿಕೃತಿಂ ಗಮಯತಿ ಇತಿ ವಿಶ್ವಂ. ವಿ ಅಂತ ಎಂಬಲ್ಲಿ ಈ ವಿ ಅಂತ ಏನು ಅಕ್ಷರ ಇದೆ, ಮೊದಲನೇ ಅಕ್ಷರ, ಅದಕ್ಕೆ ವಿಕಾರ ಅಂತ ಅರ್ಥ, ಬದಲಾವಣೆ ಅಂತ ಅರ್ಥ. ಆ ವಿ ಅಂದ್ರೆ ಬದಲಾವಣೆಯನ್ನ ಶ್ರಯತಿ ಅಥವಾ ಮಾಡಿಸುತ್ತಾನೆ. ಯಾವುದಕ್ಕೆ ಬದಲಾವಣೆಯನ್ನು ಮಾಡಿಸ್ತಾನೆ ಅಂದ್ರೆ
ಪ್ರಕೃತಿಗೆ ಬದಲಾವಣೆಯನ್ನು ಮಾಡಿಸ್ತಾನೆ. ಮೂಲ ಪ್ರಕೃತಿ, ಜಡವಾದ ಪ್ರಕೃತಿ ಏನಿದೆ ಅದು ಮಹತ್ತತ್ವ, ಅಹಂಕಾರ ತತ್ವ, ಸೂಕ್ಷ್ಮ ಮಹಾಭೂತಗಳು, ಪಂಚಮಹಾಭೂತಗಳು ಇತ್ಯಾದಿ ರೂಪದಿಂದ ಪರಿಣಾಮ ಹೊಂದುತ್ತಾ ಸ್ಥೂಲವಾದ ಜಗತ್ತಾಗಿ ನಮಗೆಲ್ಲರಿಗೂ ಕಾಣಿಸ್ತಾ ಇದೆ. ಹೀಗೆ ಜಡವಾದ ಪ್ರಕೃತಿಯನ್ನ ರೂಪಾಂತರ ಹೊಂದುವಂತೆ ಪ್ರೇರಿಸುವವನು ಅವನು. ವಿ ಅಂದ್ರೆ ವಿಕೃತಿ ಅಂತ ಅರ್ಥ. ಶ್ವಯತಿ ಅಂದ್ರೆ ಹೊಂದಿಸುವನು, ಆ ವಿಕಾರವನ್ನು ಮಾಡುವವನು. ಮೂಲ ಜಡ ಪ್ರಕೃತಿಗೆ ಮಾತ್ರ ಅಲ್ಲ, ಜಗತ್ತಿನಲ್ಲೂ ಕೂಡ ಮಣ್ಣು ಅನ್ನೋದು ಒಂದು ಪ್ರಕೃತಿ, ಆದ್ರಿಂದ ಒಂದು ಗಡಿಗೆ ಆಗಬೇಕು, ಅದೇ ವಿಕೃತಿ, ಅದನ್ನು ಮಾಡುವವನು. ಬಂಗಾರವೆಂಬ ಪ್ರಕೃತಿಯಿಂದ ಬಂಗಾರದ ಆಭರಣವೆಂಬ ವಿಕೃತಿಯನ್ನು ಮಾಡಿಸುವವನು ಅವನೇ. ಇದೆಲ್ಲವೂ ಕೂಡ ಅವನಿಂದಲೇ ಆಗುವಂಥದ್ದು. ಇದು 88ನೇ ಅರ್ಥ. ವಿಧಿಂ ಸರ್ವಚೇತನೇಭ್ಯ ಅಧಿಕಂ ವರ್ಧಯತಿ ಇತಿ ವಿಶ್ವಂ. ವಿ ಅಂತಂದ್ರೆ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಯಾಕಂದ್ರೆ ವಿಧಿ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಆ ವಿಧಿ ಎಂಬಲ್ಲಿನ ಮೊದಲನೇ ಅಕ್ಷರ ವಿ, ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಅಂಥ ಬ್ರಹ್ಮನನ್ನ ಶ್ವಯತಿ, ಮೇಲಕ್ಕೆ, ಎಲ್ಲರಿಗಿಂತಲೂ ಮೇಲಕ್ಕೆ ಕರ್ಕೊಂಡು ಹೋಗಿ ಆತನಿಗೆ ಎಲ್ಲ ಮುಕ್ತರಲ್ಲಿ ದೊಡ್ಡ ಸ್ಥಾನವನ್ನು ಕೊಡ್ತಾನೆ. ಆದ್ರಿಂದ ಆತ ವಿಶ್ವ. 89ನೇ ಅರ್ಥ. ವಿ ಪ್ರಜನನ, ಗತಿ ಮೊದಲಾದ ಅರ್ಥಗಳನ್ನು ನಾವು ನೋಡಿದ್ದೀವಿ. ವಿ ಧಾತುವಿಗೆ ಅಷ್ಟೆಲ್ಲ ಅರ್ಥಗಳಿವೆ ಅಂತ. ಅದರಲ್ಲಿ ಹುಟ್ಟುವುದು ಅಂತ ಅರ್ಥ, ಹುಟ್ಟಿಸುವುದು ಅಂತ ಅರ್ಥ. ತನ್ನನ್ನು ತಾನೇ ಹುಟ್ಟಿಸಿಕೊಳ್ಳುವುದು, ಮತ್ಸ್ಯಾದಿ ರೂಪದಿಂದ ತನ್ನನ್ನು ತಾನೇ ಹುಟ್ಟಿಸ್ಕೊತಾನೆ. ಮತ್ತೆ ಆ ಮೂಲಕ ದುಷ್ಟರನ್ನ ಶತಿ, ಆ ದುಷ್ಟರನ್ನ ನಾಶಪಡಿಸ್ತಾನೆ. ವೇತಿ ಶತಿಚ. ಇಲ್ಲಿ ಹಿಂದೆಲ್ಲ ವಿ ಅಂತನ್ನುವುದು ಕೆಲವು ಬಾರಿ ಯಾವುದೋ ಒಂದು ಕರ್ಮವನ್ನ, ಕೆಲವು ಬಾರಿ ಯಾವುದೋ ಕರ್ತೃವನ್ನೆಲ್ಲ ಹೇಳಿತ್ತು. ಕೆಲವು ಬಾರಿ ಅದು ಯಾವುದೋ ಒಂದು ಬೇರೆ ಶಬ್ದದ ಪ್ರಥಮಾಕ್ಷರವಾಗಿ ನಮಗೆ ಕಂಡಿತ್ತು. ಇಲ್ಲಿ ವೇತಿ ಅಂತಂದ್ರೆ ಇದೊಂದು ಧಾತುವಿನ ವಿ ಪ್ರಜನನ ಗತಿ ಕಾಂತಿ ಅಸನ ಖಾದನೇಶು ಅನ್ನುವ ಧಾತುವಿನ ವರ್ತಮಾನ ಕಾಲದ ರೂಪ ಅದು. ಅದರಿಂದ ವೇತಿ ಅಂದ್ರೆ ಮತ್ಸ್ಯಾದಿ ರೂಪದಿಂದ ತಾನು ಪ್ರಕಟನಾಗ್ತಾನೆ. ಮತ್ತೆ ಶತಿ ಅಂತಂದ್ರೆ ದುಷ್ಟರನ್ನ ಅಳಿಸಿ ಹಾಕ್ತಾನೆ. ವರ್ಧಯತಿದೆ ಸಜ್ಜನಾನ್, ಮತ್ತೆ ಸಜ್ಜನರನ್ನ ಮೇಲೆತ್ತುತ್ತಾನೆ. ಅದಕ್ಕಾಗಿ ಆತನಿಗೆ ವಿಶ್ವ ಅಂತ ಹೆಸರು. 90ನೇ ಅರ್ಥ ಇದು. ವಿ ಶಂ, ಶಂ ಅಂದ್ರೆ ಸುಖ ಅಂತ ಅರ್ಥ. ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ವಿಶಿಷ್ಟವಾದ ಸುಖವನ್ನ ಮೋಕ್ಷದಲ್ಲಿ ವಾಯಯತಿ, ವಾಗತಿ ಗಂಧನೀಯ ಧಾತುವಿನಿಂದ ಹುಟ್ಟಿದಂತಹ ನಿಜಂತ ವರ್ತಮಾನ ಕಾಲದಲ್ಲಿ ಕ್ರಿಯಾಪದ ಅದು. ವಿಶಿಷ್ಟವಾದ ಸುಖವನ್ನು, ವಿ ಅಂದ್ರೆ ವಿಶಿಷ್ಟವಾದ, ಶಂ ಅಂದ್ರೆ ಸುಖವನ್ನ, ವ ಅಂದ್ರೆ ಮೋಕ್ಷದಲ್ಲಿ ಕೊಡುವವನು. ಆದ್ರಿಂದ ಅವನಿಗೆ ವಿಶ್ವ ಅಂತ ಹೆಸರು. ವಿಕೃತಾನಾಂ ಶಂ ವೇತಿ ಅತ್ತಿ ನಾಶಯತಿ ಇತಿ ವಿಶ್ವಂ. ಯಾರು ದುರ್ಬುದ್ಧಿಯವರಾಗಿದ್ದಾರೆ, ವಿಗಳು ಅಂದ್ರೆ ದುರ್ಬುದ್ಧಿ ಇದ್ದಂಥವ್ರು, ದುಷ್ಟ ಸ್ವಭಾವ ಇದ್ದವರು, ಅವರ ಶ ಅಂದ್ರೆ ಸುಖ, ಅದನ್ನ ವ ಅಸನ ಖಾದನ ಅಂತ ಅರ್ಥ ಇದೆ ಅದಕ್ಕೆ, ವಿ ಧಾತುವಿಗೆ. ಆದ್ರಿಂದ ಅವರ ಆನಂದವನ್ನು ಕಸಿಯುವಂಥವನು, ದುಷ್ಟರ ಆನಂದವನ್ನು ಕಸಿಯುವವನು. ಅದಕ್ಕಾಗಿ ಆತ ವಿಶ್ವ. ವಿಶಿಷ್ಟಂ ವಿಲಕ್ಷಣಂ ಸುಖಂ ಅತ್ತಿ ಅನುಭವತಿ ಇತಿ ವಿಶ್ವಂ. ಸ್ವಯಂ ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ, ವಿಲಕ್ಷಣವಾದದ್ದು, ಜಗತ್ತಿಗಿಂತ ತುಂಬಾ ಭಿನ್ನವಾದದ್ದು ಅಂತ. ಶ ಅಂತಂದ್ರೆ ಸುಖ, ಆ ಸುಖವನ್ನ ತಾನು ಅನುಭವಿಸ್ತಾ ಇದ್ದಾನೆ, ತಾನೇ ಸುಖ ಸ್ವರೂಪನಾದ್ರಿಂದ. 93ನೇ ಅರ್ಥ ಇದು. ವಿ ಅಂತಂದ್ರೆ ಪ್ರಜೆಗಳು, ವಿಶ್ಗಳು ಅಂದ್ರೆ ಪ್ರಜೆಗಳು ಅಂತ ಅರ್ಥ. ಅವರನ್ನ ಪ್ರಳಯ ಕಾಲದಲ್ಲಿ ಖಾದತಿ ಸಂಹರಿಸ್ತಾನೆ, ತಿಂದು ಹಾಕ್ತಾನೆ. ಅದಕ್ಕಾಗಿ ವಿಶ್ವ ಅಂತ ಹೀಗೆ ಅವನನ್ನು ಹೇಳ್ತಾರೆ. 94ನೇ ಅರ್ಥ. ವಿ ಅಂತಂದ್ರೆ ವಿಜ್ಞಾನ ಅಂತ ಅರ್ಥ, ವಿಶೇಷವಾದಂಥ ಜ್ಞಾನ. ಅಂಥ ಜ್ಞಾನದಿಂದ ಶ್ವಯಂತಿ ಗಚ್ಚಂತಿ ಏನತು ಇತಿ ವಿಶ್ವಂ. ಆ ಪರಮಾತ್ಮನನ್ನು ನಾವು ತಲುಪಬೇಕಾದ್ರೆ ವಿಶೇಷವಾದ ಜ್ಞಾನದಿಂದಲೇ ಸಾಧ್ಯ. ವಿಜ್ಞಾನ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ
ವಿಜ್ಞಾನ ಮತ್ತು ಜ್ಞಾನಗಳ ವ್ಯತ್ಯಾಸವನ್ನ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ವಿಜ್ಞಾನ ಅನ್ನೋದಕ್ಕೆ ಅನೇಕ ರೀತಿಯಾದ ಅರ್ಥಗಳಿವೆ. ಆ ವಿಜ್ಞಾನವನ್ನು ಪಡ್ಕೊಂಡೇ ಮನುಷ್ಯ ಈ ಪರಮಾತ್ಮನನ್ನ ಪಡ್ಕೊಳ್ಬೇಕು. ಆ ವಿಜ್ಞಾನ ಮತ್ತು ಜ್ಞಾನ ಅದರ ವ್ಯತ್ಯಾಸಗಳನ್ನ ಹೀಗೆ ನೋಡೋಣ. ಜ್ಞಾನ ಮತ್ತು ವಿಜ್ಞಾನ ಎಂಬ ಶಬ್ದಗಳಿಗೆ ಗೀತಾ ಭಾಷ್ಯ 6ನೇ ಅಧ್ಯಾಯ 8ನೇ ಶ್ಲೋಕ ಅದಕ್ಕನುಸಾರವಾಗಿ ಹೀಗೂ ಒಂದು ಅರ್ಥವೂ ಕೂಡ ಕಂಡು ಬರ್ತದೆ. ಸಾಮಾನ್ಯೈರ್ಯೇ ಪ್ರವಿಜ್ಞೇಯ ವಿಶಾಯಿಷಾ ಮಮ ಗೋಚರಾ ದೇವಾದೀನಾಂ ತು ತಜ್ಞಾನಂ ವಿಜ್ಞಾನಮಿತಿ ಕೀರ್ತ್ಯತೆ. ಜನಸಾಮಾನ್ಯರಿಗೆ ತಿಳಿಯಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ನನ್ನ ಅಂದ್ರೆ ಭಗವಂತನ ಕುರಿತಾದಂತಹ ಕೆಲವು ವಿಶೇಷ ಸಂಗತಿಗಳು, ಅವನ್ನ ದೇವತೆಗಳು ಮಾತ್ರ ತಿಳ್ಕೊಳ್ಬಲ್ಲರು. ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಸಾಮಾನ್ಯರಿಗೆ ತಿಳಿಯಲ್ಪಡುವಂಥದ್ದು ಜ್ಞಾನ ಅಂತ ಹೇಳಲ್ಪಡ್ತದೆ. ಇನ್ನೊಂದು ಉಲ್ಲೇಖವು ಅಲ್ಲೇ ಕಾಣ್ತದೆ. ಶ್ರವಣಾನ್ ಮನನಾಚ್ಯೈವ ಯಜ್ಞಾನ ಉಪಜಾಯತೆ ತಜ್ಞಾನಂ ದರ್ಶನಂ ವಿಷ್ಣೋ ವಿಜ್ಞಾನಂ ಶಂಭುರ ಬ್ರವೀತ್. ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಏನು ಜ್ಞಾನವನ್ನು ಪಡ್ಕೊಳ್ತೇವೆ, ಇದಕ್ಕೆಲ್ಲದಕ್ಕೂ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಪರೋಕ್ಷ ಜ್ಞಾನ ಇದು. ಮುಂದೆ ಶ್ರವಣ ಮರಣಾದಿಗಳು ಪಕ್ವವಾದಾಗ ಏನೊಂದು ಅಪರೋಕ್ಷ ಜ್ಞಾನ ಬರ್ತದಲ್ಲ, ಅದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ವಿಜ್ಞಾನಂ ಜ್ಞಾನಮಂಗಾದೇಹೇ ವಿಶಿಷ್ಟಂ ದರ್ಶನಂ ತಥಾ. ವ್ಯಾಕರಣ, ಶಿಲ್ಪಶಾಸ್ತ್ರ ಮತ್ತೆ ಇತ್ಯಾದಿ ಬೇರೆ ಬೇರೆ ಶಾಸ್ತ್ರಗಳ ಒಂದು ಜ್ಞಾನವೂ ಕೂಡ, ವಿಶಿಷ್ಟ ಪ್ರಕಾರವಾದ ಜ್ಞಾನವೂ ಕೂಡ ವಿಜ್ಞಾನ ಅಂತ ವರ್ಣಿತ ಆಗಿದೆ. ಗೀತಾ ತಾತ್ಪರ್ಯದಲ್ಲಿ ಅದೇ ಭಾಗದಲ್ಲಿ ಸರ್ವತ್ರ ವಿಷ್ಣು ಉತ್ಕರ್ಷ ಜ್ಞಾನಮಿತೀಯತೆ ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೆ. ವೇದಾದಿಗಳಲ್ಲಿ ವರ್ಣಿತವಾದಂತಹ ಏನೊಂದು ಭಗವಂತನ ಸರ್ವೋತ್ತಮತ್ವ, ಭಗವಂತನ ಹಿರಿಮೆ ಇದೆ, ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ. ಆ ಸರ್ವೋತ್ತಮತ್ವಕ್ಕೆ ಪೂರಕವಾದಂತಹ, ಭಗವಂತನ ಸರ್ವೋತ್ತಮತ್ವಕ್ಕೆ ಪೂರಕವಾದಂತಹ ಸರ್ವಜ್ಞತ್ವ, ಸರ್ವಕರ್ತೃತ್ವ ಇತ್ಯಾದಿ ಗುಣಮಹಿಮೆಗಳನ್ನ ತಿಳ್ಕೊಳ್ಳುವುದಕ್ಕೆ ವಿಜ್ಞಾನ ಅಂತ ಹೀಗೆ ಹೇಳ್ತಾರೆ. ಹೀಗೆ ಈ ಸರ್ವಜ್ಞತ್ವ, ಸರ್ವಕರ್ತೃತ್ವ ಮೊದಲಾದ ಸಂಗತಿಗಳನ್ನು ತಿಳ್ಕೊಂಡ್ರೆ ಭಗವಂತನ ಸರ್ವೋತ್ತಮತ್ವವನ್ನು ಕೂಡ ತಿಳ್ಕೊಂಡಂತಾಗ್ತದೆ. ಹೀಗೆ ಇವೆರಡಕ್ಕೂ ಕೂಡ ಒಂದು ಸಂಬಂಧ ಇದೆ. ಜ್ಞಾನ ಮತ್ತು ವಿಜ್ಞಾನ ಎಂಬ ಶಬ್ದಗಳ ಅರ್ಥಗಳನ್ನು ಈಗ ನೋಡೋಣ. ವಿಜ್ಞಾನ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಇತಿ ಭಾಗವತ ತಂತ್ರೆ. ಭಾಗವತ ತಾತ್ಪರ್ಯ 1:18-3. ಆಯಾ ವ್ಯಕ್ತಿಗಳಿಗೆ ಅವರವರಿಗೆ ವಿಶೇಷವಾಗಿ ಸಾಧಿಸಲಿಕ್ಕೆ ಬೇಕಾದಂತಹ, ಆಯಾ ವ್ಯಕ್ತಿಗಳಿಗೆ ವಿಶೇಷವಾಗಿ ಸಾಧಿಸಲಿಕ್ಕೆ ಯೋಗ್ಯವಾದಂತಹ ಮೋಕ್ಷ ಕಾರಣವಾದಂತಹ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೀತಾರೆ. ಇದು ಆಯಾ ವ್ಯಕ್ತಿಗಳಿಗೆ ವಿಜ್ಞಾನ ಅನ್ನೋದು ಪ್ರತ್ಯೇಕವಾಗಿರ್ತದೆ. ಎಲ್ಲರಿಗೂ ಸಾಧಾರಣವಾಗಿ ಎಲ್ಲಾ ವ್ಯಕ್ತಿಗಳು ತಿಳ್ಕೊಳ್ಬೇಕಾದಂತಹ ಮೋಕ್ಷ ಸಾಧನವಾದಂತಹ ಕೆಲವು ಅಂಶಗಳಿರ್ತವೆ. ಅದನ್ನ ಎಲ್ಲರಿಗೂ ಸಾಮಾನ್ಯವಾದನ್ನ ಜ್ಞಾನ ಅಂತ ಹೇಳ್ತಾರೆ. ಇದಲ್ಲದೆ ಭಾಗವತ ತಾತ್ಪರ್ಯದಲ್ಲಿಯೇ 2:9-30 ಅಲ್ಲಿ ವಾಮನ ಪುರಾಣದ ಮಾತನ್ನ ಉತ್ತರಿಸಿ ಹೇಳ್ತಾರೆ. ಏನ ಯಥಾಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ ತದ್ವಿಜ್ಞಾನಮಿತಿ ಪ್ರೋಕ್ತಂ ಜ್ಞಾನಂ ಸಾಧಾರಣಂ ಸ್ಮೃತಂ. ಯಾವ್ಯಾವ ಮುಮುಕ್ಷುವಿಗೆ ಎಷ್ಟೆಷ್ಟು ಗುಣಗಳನ್ನ ತನ್ನ ಬಿಂಬನಲ್ಲಿ ಉಪಾಸನೆ ಮಾಡಿದ್ರೆ ನಿಶ್ಚಿತವಾಗಿ ಮುಕ್ತಿ ದೊರೆತದ, ಆಯಾ ಗುಣಗಳ ಜ್ಞಾನ ಆ ಮುಮುಕ್ಷುವಿಗೆ ವಿಜ್ಞಾನ ಅಂತ ಆಗ್ತದೆ. ಹೀಗೆ ಆ ಮುಮುಕ್ಷುವಿಗೆ ಆ ಜ್ಞಾನ ಅನ್ನೋದು ವಿಜ್ಞಾನ. ಸಾಧಾರಣವಾಗಿ ಎಲ್ಲಾ ಮುಮುಕ್ಷುಗಳು ಕೂಡ ಏನು ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡಬೇಕು, ಅದಕ್ಕೆ ಜ್ಞಾನ ಅಂತ ಹೇಳ್ತಾರೆ.
ಭಾಗವತ ತಾತ್ಪರ್ಯದಲ್ಲಿಯೇ ಮತ್ತೊಂದು ಕಡೆ 5:5-13 ಅಲ್ಲಿ ಸರ್ವಸ್ಮಾದುತ್ತಮೋ ವಿಷ್ಣು ರೀತಿ ಜ್ಞಾನಂ ಉದಾಹೃತಂ ಪ್ರತಿಜೀವಂ ಏನ ಮುಕ್ತಿ ತದ್ವಿಜ್ಞಾನಂ ವಿಧಾಮತಂ. ಇದು ಪ್ರಾಯ ಸತ್ಯ ಸಂಹಿತಾದ ಮಾತು. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಏನಿದೆ ಇದು ಜ್ಞಾನ ಅಂತ ಕರೆಸ್ಕೊತದೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಬೇಕಾಗುವಂಥದ್ದು ನಾವು ತಿಳ್ಕೊಳ್ಬಹುದು. ಮತ್ತೆ ಯಾವ ಜ್ಞಾನವನ್ನು ಪಡ್ಕೊಂಡಿದ್ರಿಂದ ಆ ನಿರ್ದಿಷ್ಟ ಜೀವ ಮುಕ್ತಿಗೆ ಹೋಗ್ತಾನೋ ಆ ಜೀವನಿಗೆ ಆ ಜ್ಞಾನ ವಿಜ್ಞಾನ ಅಂತ ಅನಿಸ್ತದೆ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಪ್ರತಿಯೊಬ್ಬನಿಗೂ ಬೇಕು. ಆಯಾ ಜೀವನಿಗೆ ನಿರ್ದಿಷ್ಟವಾಗಿ ಒಂದು ಬೇರೆಯದೇ ಆದಂತಹ ಜ್ಞಾನ ಬೇಕಾಗ್ತದೆ. ಜ್ಞಾನಂ ವಿಷ್ಣು ಉತ್ತಮತ್ವ ತದೇವ ಪ್ರತಿಪೌರುಷಂ ವಿಶೇಷೇಣ ತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್. ವಿಷ್ಣು ಸರ್ವೋತ್ತಮತ್ವದ ಕುರಿತಾಗೇನೆ ಏನೊಂದು ಜ್ಞಾನ ಇದೆ, ಆ ಜ್ಞಾನ ಆಯಾ ಜೀವನಿಗೆ ಉಪಾಸನೆಗೆ ಬೇಕಾದಂತಹ ವಿಶೇಷ ಗುಣಗಳನ್ನು ವಿಷಯೀಕರಿಸಿದ್ರೆ ಅದು ಆ ಜೀವನಿಗೆ ವಿಜ್ಞಾನ ಅಂತ ಆಗ್ತದೆ. ಉಳಿದ ಪ್ರಕಾರಗಳಂತೆ ಎಲ್ಲ ಜನರು ಕೂಡ ಸಾಮಾನ್ಯವಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ತಿಳ್ಕೊಳ್ಳಬೇಕಾಗ್ತದೆ. ಅದಕ್ಕೆ ಜ್ಞಾನ ಅಂತ ಕರೀತಾರೆ. ವಿಷ್ಣು ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳುವಾಗಲೇ ಆ ಪರಮಾತ್ಮನಲ್ಲಿ ಯಾವ್ಯಾವ ಗುಣಗಳನ್ನು ಉಪಾಸನೆ ಮಾಡಬೇಕಾಗಿದ್ದು ಆತನಿಗೆ ಆ ಜೀವನಿಗೆ ಅಗತ್ಯವಾಗಿದೆಯೋ ಅದನ್ನ ಆ ವಿಶೇಷ ಗುಣಗಳನ್ನ ತಾನು ಉಪಾಸಿಸಬೇಕಾದ ವಿಶೇಷ ಗುಣಗಳನ್ನ ಗುರುವಿನ ಮೂಲಕವೇ ಅದನ್ನ ತಿಳ್ಕೊಳ್ಬೇಕು. ಸರ್ವಜ್ಞನಾದ ಗುರುವಿನ ಮೂಲಕ ಅಂತ ಅದನ್ನ ವರ್ಣಿಸ್ತಾರೆ. ಜ್ಞಾನ ಮತ್ತು ವಿಜ್ಞಾನಗಳ ಅರ್ಥವನ್ನ ಭಾಗವತ್ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ. ಇದು 11ನೇ ಸ್ಕಂದದ 19ನೇ ಅಧ್ಯಾಯದ 15ನೇ ಶ್ಲೋಕದ ವಿವರ. ಏತದೇವ ಹಿ ವಿಜ್ಞಾನಂ ನ ತಥೈಕೇನ ಲಿಯಾಯತ ಸ್ಥಿತಿ ಉತ್ಪತ್ತಿ ಅಕ್ಷಯಾ ನ ಸ್ಯು ಭಾವಾನಾಂ ತ್ರಿಗುಣಾತ್ಮನಾಂ ಅಂತ ಆ ಶ್ಲೋಕ, ಭಾಗವತದ ಶ್ಲೋಕ. ಅದಕ್ಕೆ ಪ್ರಭಾಸ ಅನ್ನುವ ಗ್ರಂಥದಿಂದ ಒಂದು ಶ್ಲೋಕವನ್ನು ಆಚಾರ್ಯ ಉಚ್ಚರಿಸ್ತಾರೆ. ಜ್ಞಾತ್ವಾ ತತ್ವಾನಿ ತೇಷ್ವೀಶಂ ಸರ್ವತತ್ವೇಶ್ವರಂ ಪ್ರಭು ಜ್ಞಾನಂ ಜ್ಞಾನೇ ಭವೇತ್ ಸ್ವಸ್ಯ ಯೋಗ್ಯಂ ಜ್ಞಾನಂ ವಿಶೇಷತಃ ಪೂರ್ವೋಕ್ತ ಏವ ಯೋಜಾನಂ ಸವಿಜ್ಞಾನೇ ಭವತ್ಯುತ. ಎಲ್ಲ ತತ್ವಗಳನ್ನ ತಿಳಿದು ಆ ಎಲ್ಲ ತತ್ವಗಳಿಗೆ ಅಧಿಪತಿಯಾದ ಭಗವಂತನನ್ನ ಅವುಗಳಿಗೆ ನಿಯಾಮಕ ಅಂತ ತಿಳ್ಕೊಂಡ್ರೆ ಅವನನ್ನ ಜ್ಞಾನಿ ಅಂತ ಹೇಳ್ತಾರೆ. ಅದು ಜ್ಞಾನ. ಹಿಂದೆ ಹೇಳಿದ ಆ ಜ್ಞಾನಿಯೇ, ಈಗ ಹೇಳಲ್ಪಟ್ಟ ಆ ಜ್ಞಾನಿಯೇ ತನಗೆ ಉಪಾಸನಾ ಯೋಗ್ಯವಾದ ಹೆಚ್ಚಿನ ಅಂಶವನ್ನು ಬಿಂಬ ರೂಪದಲ್ಲಿ ವಿಶೇಷವಾಗಿ ಅನುಸಂಧಾನಕ್ಕೆ ತಂದುಕೊಂಡ್ರೆ, ತಿಳಿದುಕೊಂಡು ಅದನ್ನು ಆಚರಿಸಿದ್ರೆ ಅವನೇ ವಿಜ್ಞಾನಿ. ಅವನಿಗೆ ಬಂದ ಆ ವಿಶೇಷ ತಿಳುವಳಿಕೆಯೇ ವಿಜ್ಞಾನ ಅಂತ ಕರೆಸಿಕೊಳ್ತದೆ. ಹೀಗೆ ವಿಜ್ಞಾನ ಜ್ಞಾನ ಇದಕ್ಕೆಲ್ಲ ಅನೇಕ ಅರ್ಥಗಳನ್ನು ನೋಡಿದ್ದೀವಿ. ಆ ವಿಜ್ಞಾನದ ಅಂದ್ರೆ ವಿಜ್ಞಾನದ ಮೂಲಕ ಶ್ವಯಂತಿ ಆ ಪರಮಾತ್ಮನನ್ನ ತಿಳಿಯುತ್ತಾರೆ. ಶ್ವಯಂತಿ ಅಂದ್ರೆ ಗಚ್ಚಂತಿ ಏನತ್, ಯಾವ ಪರಮಾತ್ಮನು ಯಾವ ಬ್ರಹ್ಮವು ವಿಜ್ಞಾನದ ಮೂಲಕವೇ ಹೊಂದಲ್ಪಡ್ತದೋ ಅದಕ್ಕೆ ವಿಶ್ವ ಅಂತ ಅರ್ಥ ಹೇಳ್ತಾರೆ. ಇದು 95ನೆಯ ಅರ್ಥ. ನಮಗೆಲ್ಲರಿಗೂ ಕೂಡ ವಿಜ್ಞಾನವನ್ನು ಕೊಟ್ಟವನು, ವಿಜ್ಞಾನಂ ಶ್ರಾವಯತಿ ಗಮಯತಿ. ವಿಜ್ಞಾನ ಅಂದ್ರೆ ಏನು ಅಂತ ನಾವು ತಿಳಿಸ್ಕೊಡುವವನೇ ಅವನು. ಅವನ ಅನುಗ್ರಹದಿಂದಲೇ ನಮ್ಗೆ ವಿಜ್ಞಾನ ತಿಳಿಯಬೇಕು. ಆ ವಿಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟವನು. ಮತ್ತೆ ಆ ವಿಜ್ಞಾನವನ್ನ ಬೆಳೆಸುವವನು, ವಿಜ್ಞಾನಂ ವರ್ಧಯತಿ. ವಿಜ್ಞಾನ ಅಂದ್ರೆ ಏನು ಅಂತ ತಿಳಿಸುವವನು ಮತ್ತೆ ತಿಳಿಸಿದ್ದನ್ನ ಬೆಳೆಸುವವನು. ಇದು 96 ಮತ್ತು 97ನೇ ಅರ್ಥ. ವೇತಿ ಜನಯತಿ ಶ್ರಾವಯತಿ ವರ್ಧಯತಿ ಚ ಇತಿ ವಿಶ್ವಂ. ನಮ್ಮೆಲ್ಲರನ್ನೂ ಕೂಡ ಹುಟ್ಟಿಸ್ತಾನೆ, ಹುಟ್ಟಿಸಿ ಮತ್ತೆ ಬೆಳೆಸ್ತಾನೆ. ಆ ಕಾರಣಕ್ಕಾಗಿ ವಿಶ್ವ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ವಿಶ್ವ ಅನ್ನೋ ಶಬ್ದ ಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ನಾವು ಹಿಂದೆ ನೋಡಿದ್ದೇವಲ್ಲ. ಬ್ರಹ್ಮ ಅನ್ನೋ ಶಬ್ದವು ಕೂಡ ಪೂರ್ಣ ಅನ್ನೋ ಅರ್ಥವನ್ನೇ ಹೇಳ್ತದೆ. ಪರಮಾತ್ಮನ ಎಲ್ಲಾ ಶಬ್ದಗಳು ಕೂಡ, ಅವನು ಹೇಳುವಂತ ಎಲ್ಲಾ ಶಬ್ದಗಳು ಕೂಡ ಅವನ ಗುಣವೈಭವಗಳನ್ನೇ ಹೇಳ್ತವೆ ಅಂತ ನಮ್ಗೆ ಗೊತ್ತಿದೆ. ಅಥ ಕಸ್ಮಾತ್ ಉಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಚ ಅಂತ ಒಂದು ಕಡೆ ಒಂದು ವೇದವಾಕ್ಯವನ್ನು ಆಚಾರ್ಯ ಉದ್ಧರಿಸ್ತಾರೆ.
ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರು ಯಾಕೆಂದ್ರೆ ಬ್ರಹ್ಮತಿ ತಾನು ದೊಡ್ಡವನಾಗಿದ್ದಾನೆ, ಮತ್ತೆ ಬ್ರಹ್ಮಯತಿ ತನ್ನ ಭಕ್ತರಾದವರನ್ನು ದೊಡ್ಡವರನ್ನಾಗಿ ಮಾಡ್ತಾನೆ. ಹೀಗೆ ಬ್ರಹ್ಮ ಅಂದ್ರೆ ಬ್ರಹ್ಮಯತಿ ತಾನು ದೊಡ್ಡವನಾಗಿದ್ದು ಇನ್ನೊಬ್ಬರನ್ನ ದೊಡ್ಡವರನ್ನಾಗಿ ಮಾಡುವವನು. ವಿಶ್ವ ಅನ್ನೋದಕ್ಕೂ ಕೂಡ ತಾನು ಗುಣಪೂರ್ಣನಾಗಿದ್ದು ಇನ್ನೊಬ್ಬರನ್ನ ಗುಣಪೂರ್ಣರನ್ನಾಗಿ ಮಾಡುವವನು, ಜೀವರೆಲ್ಲರನ್ನು ಕೂಡ ವರ್ಧಯತಿ ಬೆಳೆಸುವವನು. ಹೀಗೆ ವಿ ಶ್ವ ಅನ್ನೋದು, ವಿ ಎನ್ನುವುದು ಆ ಪರಮಾತ್ಮ ನಮ್ಮನ್ನು ಹುಟ್ಟಿಸ್ತಾನೆ ಅಂತ ಅರ್ಥವನ್ನು ತಿಳಿಸಿದರೆ, ಶ್ವ ಅನ್ನುವುದು ಆತ ನಮ್ಮನ್ನು ಬೆಳೆಸ್ತಾನೆ, ನಮ್ಮನ್ನ ದೊಡ್ಡವರನ್ನಾಗಿ ಮಾಡ್ತಾನೆ, ಗುಣಪೂರ್ಣರನ್ನಾಗಿ ಮಾಡ್ತಾನೆ, ನಮ್ಮನ್ನು ಬ್ರಹ್ಮರನ್ನಾಗಿ ಮಾಡ್ತಾನೆ. ಯಾಕಂದ್ರೆ ಬ್ರಹ್ಮಾಣಿ ಜೀವ ಸರ್ವೇಪಿ, ಎಲ್ಲಾ ಜೀವರಿಗೂ ಕೂಡ ಬ್ರಹ್ಮ ಅಂತ ಹೆಸರಿದೆ. ನಾವು ಮುಂದೆ ಮುಕ್ತಿಗೆ ಹೋದಾಗ ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದವರು ಪರಬ್ರಹ್ಮ ಅಂತ ಕರೆಸ್ಕೋತಾರೆ. ಪ್ರಕೃತಿ ಪರಮಂ ಬ್ರಹ್ಮ, ಪ್ರಕೃತಿಗೆ ಪರಮಬ್ರಹ್ಮ ಅಂತ ಕರೀತಾರೆ. ಪರಮಂ ಮಹದಚ್ಯುತಃ, ಪರಮ ಮಹದ್ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ ಹೀಗಿರುವುದರಿಂದ ವಿಶ್ವಾನುಶಬ್ದವು ಬ್ರಹ್ಮಾನುಶಬ್ದವು ಎರಡೂ ಕೂಡ ಒಂದೇ ಅರ್ಥವನ್ನು ಹೇಳ್ತವೆ. ಇದು 98ನೆಯ ಅರ್ಥ. ವಿಲಕ್ಷಣಂ ಅನಂತಂ ಸುಖಂ ವಾತಿ ಗಚ್ಚತಿ ಇತಿ ವಿಶ್ವಂ. ವಿ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ಪ್ರಾಕೃತ ವಸ್ತುಗಳ ಸ್ಪರ್ಶ ಇಲ್ಲದೆ ಇರುವಂಥದ್ದು ಪರಮಾತ್ಮನ ಸುಖ, ಅನಂತವಾದ್ದು ಕೂಡ. ಅಂಥ ಸುಖವನ್ನ ವಾತಿ ನಮಗೆ ಕೊಡುವಂಥವನು, ಆದ್ದರಿಂದ ಆತ ವಿಶ್ವ. ವಿಶ್ವಯತಿ ಅಂದ್ರೆ ವರ್ಧಯತಿ, ವಿವರ್ಧತೆ ಬೆಳೆಯುತ್ತಾನೆ, ಮತ್ಸ್ಯಾದಿ ರೂಪದಿಂದ ಬೆಳೀತಾನೆ. ತುಂಬಾ ಚಿಕ್ಕವನಾಗಿದ್ದ ಮೊದಲು, ಸತ್ವವೃತ್ತ ರಾಜನ ಕೈಯಲ್ಲಾಗುತ್ತೆ ಸಿಕ್ಕಾಗ, ಮುಂದೆ ಬೆಳೆದು ದೊಡ್ಡವನಾಗಿ ಸಾಗರವನ್ನೆಲ್ಲ ತುಂಬಿ ನಿಂತ. ಅದಕ್ಕಾಗಿ ಆತ ವಿಶ್ವಯತಿ. ಈ ಕಾರಣದಿಂದಾಗಿ ವಿಶ್ವ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ವಿವರ್ಧತೆ ವರಾಹ ರೂಪೇಣ ಇತಿ ವಿಶ್ವಂ. ವಿಶ್ವಯತಿ ವಿವರ್ಧತೆ ಮತ್ಸ್ಯರೂಪೇಣ ಅಂತ ಹೇಳಿದಾಗ ಅದು 100ನೇ ಅರ್ಥ ಆಯ್ತು. ವರಾಹ ರೂಪದಿಂದ ಈ ಭೂಮ್ಯಾಕಾಶಗಳನ್ನು ತುಂಬಿ ನಿಲ್ತಾನೆ, ಮತ್ಸ್ಯಾದಿ ರೂಪದಿಂದ ತುಂಬಿ ನಿಲ್ತಾನೆ, ವಾಮನಾದಿ ರೂಪದಿಂದಲೂ ಕೂಡ ಜಗತ್ತನ್ನು ತುಂಬಿ ನಿಲ್ತಾನೆ. ವರಾಹ ರೂಪೇಣ, ವರಾಹ ರೂಪದಿಂದ ಬೆಳೆಯುವವನು. ವಿವರ್ಧತೆ, ವಿ ಅನ್ನೋದು ವಿಶಿಷ್ಟವಾಗಿ ಅತ್ಯಂತವಾಗಿ ಅಂತ ಅರ್ಥವನ್ನು ಹೇಳಿದ್ರೆ, ಶ್ವ ಅನ್ನೋದು ವರ್ಧತೆ ಅನ್ನೋ ಅರ್ಥವನ್ನು ಹೇಳ್ತದೆ. 101ನೇ ಅರ್ಥ. ವಿಭಿದ್ಯ ಸ್ತಂಭಂ ಶ್ವಯತಿ ನಿರ್ಗಚ್ಚತಿ ನೃಸಿಂಹರೂಪೇಣ ಇತಿ ವಿಶ್ವಂ. ವಿ ಅಂತಂದ್ರೆ ವಿಭಿದ್ಯ, ಸೀಳಿ ಏನ್ ಮಾಡಿದ್ರೆ ಹೊರಗೆ ಬಂದ. ಏನನ್ನು ಸೀಳಿ ಹೊರಗೆ ಬಂದ ಅಂದ್ರೆ ಕಂಬವನ್ನು ಸೀಳಿ ಹೊರಗೆ ಬಂದ. ಶ್ವಯತಿ ಅಂತಂದ್ರೆ ವಿಶ್ವ ಅನ್ನೋಲ್ಲಿ ವಿ ಅಂತ ಒಂದಿದೆ, ಶ್ವಯತಿ ಅಂತ ಒಂದಿದೆ. ಶ್ವಯತಿ ಅಂದ್ರೆ ಹೊರಗೆ ಬರ್ತಾನೆ ಅಂತ ಅರ್ಥ, ವಿ ಅಂದ್ರೆ ಸೀಳಿ ಅಂತ ಅರ್ಥ. ಇದ್ಯಾವ ರೂಪ? ನರಸಿಂಹ ರೂಪ. 102ನೇ ಅರ್ಥ ಇದು. ವಂ ಅಂದ್ರೆ ಜಲಂ, ಆಪಸ್ತ್ರೀ ಭೂಮಿ ವಾರ್ ವಾರಿ, ವಾಹ ವಾರಿ ಇವೆಲ್ಲ ನೀರನ್ನು ಹೇಳ್ತವೆ. ಓ ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಆ ಅಕ್ಷರದ ಮೂಲಕ ನೀರನ್ನೇ ಹೇಳ್ತದೆ. ಆ ನೀರನ್ನ ವಂ ಅಂದ್ರೆ ನೀರನ್ನ, ಶ್ವಯತಿ ತನ್ನ ಇಚ್ಛೆಯಿಂದ ಒಳಗೆ ಪ್ರವೇಶ ಮಾಡ್ತಾನೆ. ಈ ಕಾರಣಕ್ಕಾಗಿ ಆತ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ. ವಿ ಅಂತಂದ್ರೆ ಇಚ್ಛಾ ಅಂತ ಅರ್ಥ. ಗತಿ ಕಾಂತಿ ಪ್ರಜನನ ಇಚ್ಛಾ ಅಸನ ಖಾದನೇಶು ಅಂತ ಅರ್ಥ ಹೇಳಿದ್ದಾರೆ. ಅದನ್ನು ವಿ ಅಂದ್ರೆ ಇಚ್ಛಾ ಅಂತ ಅರ್ಥ. ಏನ್ ಇಚ್ಛಾ ಅಂತಂದ್ರೆ 3 ಹೆಜ್ಜೆ ನನಗೆ ಭೂಮಿ ಸಾಕು, ಅಷ್ಟು ಮಾತ್ರ ಸಾಕು, ಹೆಚ್ಚಿಂದ ಬೇಕಾಗಿಲ್ಲ ಅಂತ ಅವನ ಇಚ್ಛೆ, ವಾಮನ ರೂಪವಾದ ಪರಮಾತ್ಮನ ಇಚ್ಛೆ. ಆ ಇಚ್ಛೆಯಿಂದ ಗಚ್ಚತಿ, ವಾಮನ ರೂಪದಿಂದ ಆ ಬಲಿಯ ಬಳಿಗೆ ಹೋದ. ಅದ ಕಾರಣಕ್ಕಾಗಿ ಆತ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಬಲಿಯ ಬಳಿಗೆ ಹೋದ ಮೇಲೆ ತ್ರಿವಿಕ್ರಮ ರೂಪದಿಂದ ಬೆಳೆದು ನಿಂತ. ಶ್ವಯತಿ ಅಂದ್ರೆ ಬೆಳೆದು ನಿಲ್ಲುತ್ತಾನೆ. ವಿ ಅಂದ್ರೆ ವಿಭಿದ್ಯ ಅಂತ ಅರ್ಥ, ಸೀಳಿ ಅಂತ ಅರ್ಥ. ನರಸಿಂಹ ರೂಪದಲ್ಲಿ ಕಂಬವನ್ನು ಸೀಳಿದ್ರೆ ಇಲ್ಲಿ ವಿಭಿದ್ಯ, ವಿ ಅಂದ್ರೆ ವಿಭಿದ್ಯ, ಸೀಳಿ ಅಂತ ಅರ್ಥ. ಏನನ್ನು ಸೀಳಿದ? ಬ್ರಹ್ಮಾಂಡವನ್ನು ಸೀಳಿದ. ಹೀಗೆ ಬ್ರಹ್ಮಾಂಡವನ್ನು ಸೀಳಿದ್ರಿಂದ ಅವನಿಗೆ ವಿಶ್ವ ಅನ್ನುವ ಹೆಸರು ಬಂದಿತು. ಬ್ರಹ್ಮಾಂಡವನ್ನು ಸೀಳಿ ಬೆಳೆದು ನಿಂತ ತ್ರಿವಿಕ್ರಮ ರೂಪದಿಂದ, ಅದರಿಂದ ಇವನಿಗೆ ವಿಶ್ವ ಅಂತ ಹೆಸರು. 105ನೇ ಅರ್ಥ ಇದು. ಶಮ್ ಅಂದ್ರೆ ಸುಖ ಅಂತ ಅರ್ಥ. ವಿ ಶ ಅಂದ್ರೆ ಸುಖಕ್ಕೆ ವಿಪರೀತವಾದಂತಹ ದುಃಖ ಅಂತ ಅರ್ಥ. ಆ ದುಃಖವನ್ನ, ವಿಷಮ್ ಅಂತಂದ್ರೆ ದುಃಖವನ್ನ, ವರ್ಧಯತಿ ಬೆಳೆಸ್ತಾನೆ. ಯಾರಲ್ಲಿ ದುಃಖವನ್ನು ಬೆಳೆಸ್ತಾನೆ ಅಂತಂದ್ರೆ ದೈತ್ಯರಲ್ಲಿ ದುಃಖವನ್ನೇ ಹೆಚ್ಚಿಸ್ತಾನೆ.
ಯಾಕಂದ್ರೆ ಮೋಹಿನಿ ರೂಪವನ್ನು ತಾಳಿ ಆ ದೈತ್ಯರನ್ನ ಮೋಸ ಮಾಡಿ ಅವರ ಕಡೆಯಿಂದ ಅಮೃತದ ಕುಂಭವನ್ನ ತನ್ನ ಬಳಿಗೆ ತಗೊಂಡ. ಹೀಗೆ ದೈತ್ಯರ ಅಸುಖವನ್ನೇ ಹೆಚ್ಚಿಸಿದ್ರಿಂದ ಅವನಿಗೆ ವಿಶ್ವ ಅಂತ ಹೆಸರು. 106ನೇ ಅರ್ಥ ಇದು. ನಾನಾ ರೀತಿಯಾದಂತಹ ರೋಗಗಳನ್ನ, ವಿ ಅಂದ್ರೆ ವಿವಿಧವಾದದ್ದು ಅಂತ ಅರ್ಥ, ಅನೇಕ ರೀತಿಯಾದದ್ದು, ಅನೇಕ ರೀತಿಯಾದ ರುಜಹ ರೋಗಗಳನ್ನ, ಶ ಅಂದ್ರೆ ವಿ ಶ ವ ಅನ್ನೋದು. ವಿ ಅಂದ್ರೆ ವಿವಿಧವಾದ ರೋಗಗಳು, ಶ ಅಂದ್ರೆ ಶಮನ ಮಾಡುವವನು ಅಂತ ಅರ್ಥ, ವ ಅಂತಂದ್ರೆ ಪ್ರಕಟನಾಗುವವನು ಅಂತ ಅರ್ಥ, ಧನ್ವಂತರಿ ರೂಪದಿಂದ ಪ್ರಕಟನಾದವನು. ಇದು 107ನೇ ಅರ್ಥ. ಮುಂದೆ 108ನೇ ಅರ್ಥದಿಂದ ಪರಶುರಾಮನನ್ನು ಹೇಳ್ತಾರೆ. ಯಾಕಂದ್ರೆ ಶಂ ಅಂದ್ರೆ ಸುಖ. ವಿಗತಂ ಪ್ರಜಾನಾಂ ಶಂ ಏಭ್ಯ ತೇ ವಿಷಾಹ. ಶ ಅಂದ್ರೆ ಸುಖವನ್ನ, ವಿ ಕಸಿದವರು, ಪ್ರಜೆಗಳ ನೆಮ್ಮದಿಯನ್ನು ಕಸಿದವರು ಪ್ರಜಾಪೀಡಕರಾದಂತಹ ಕ್ಷತ್ರಿಯರು. ಅವರನ್ನ ವೇತಿ ಅಸನ ಖಾವನೇಶು ಅಂತ ಧಾತು ಇದೆ, ವಿ ಧಾತುವಿಗೆ ಅರ್ಥ ಇದೆ. ಅದರಿಂದ ಅವರನ್ನೆಲ್ಲ ಕಬಳಿಸುವವನು ಭಾರ್ಗವರಾಮ. 108ನೇ ಅರ್ಥ. ವಿಶ್ವಯತಿ ಅಂದ್ರೆ ವಿಶೇಷವಾಗಿ ಬೆಳೆಸುವವನು ಅಂತ ಅರ್ಥ. ಏನು ಬೆಳೆಸಿದ ಅಂದ್ರೆ ರಾಮನಾಗಿ ರಘುಕುಲವನ್ನ ಬೆಳೆಸಿದ. ಮತ್ತೆ ರಾವಣನನ್ನು ಕೊಂದು ವಿಭೀಷಣನನ್ನು ಕೂಡ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಆತನನ್ನು ಬೆಳೆಸಿದ. ಹೀಗೆ ವಿಶ್ವಯತಿ ಅಂದ್ರೆ ಬೆಳೆಸುವವನು ಅಂತ ಅರ್ಥ. ರಘುಕುಲವನ್ನು ಬೆಳೆಸಿದ 109ನೇ ಅರ್ಥ. ವಿಭೀಷಣನ ಬೆಳೆಸಿದ 110ನೇ ಅರ್ಥ. ಕೃಷ್ಣನಾಗಿ ಯದುಕುಲವನ್ನ ಬೆಳೆಸಿದ, ಅದು 111ನೇ ಅರ್ಥ. ವಿಶ್ವಯತಿ ಅಂದ್ರೆ ಬೆಳೆಸುವವನು, ಬೆಳಗುವವನು, ಅಭಿವೃದ್ಧಿಪಡಿಸುವವನು ಅಂತ ಅರ್ಥ. ಗೋಕುಲವನ್ನು ಬೆಳಗಿಸಿದ, ಅದು 112ನೇ ಅರ್ಥ. ವಿದುರನ ಬಳಿಗೆ ಬಂದು ಅವನನ್ನ ವಿಶೇಷವಾಗಿ ಅನುಗ್ರಹಿಸಿ ಅವನ ಮನೆಯೊಳಗೆ ಹೊಕ್ಕು ಅವನ ಆನಂದವನ್ನು ಹೆಚ್ಚು ಮಾಡಿದ. ವಿದುರ ಮೈ ಉಬ್ಬಿ ಹೋದ, ಭಗವಂತ ನನ್ನ ಬಳಿಗೆ ಬಂದ ಅಂತ. ಹೀಗಿದು ವಿಶ್ವ ಅಂತಂದ್ರೆ ವಿದುರನ ಮನೆಯೊಳಗೆ ಬಂದು ಪ್ರವೇಶ ಮಾಡಿದವನು. ಮತ್ತು ಆ ವಿದುರನನ್ನ ಅಂದ್ರೆ ವರ್ಧಿಸಿದವನು, ಬೆಳೆಸಿದವನು, ಅವನು ಹಿಗ್ಗುವಂತೆ ಮಾಡಿದವನು. ಮುಂದೆ ವಿಶ್ವ ಅಂತಂದ್ರೆ ಬುದ್ಧ ಅಂತ ಅರ್ಥ. ದುರ್ಜನರಾದಂತಹ ದೈತ್ಯಾದಿಗಳು ಏನಿದ್ರು ಅವರೆಲ್ಲರಿಗೂ ಕೂಡ ಶ್ವ ಅಂದ್ರೆ ಜ್ಞಾನ, ಅದನ್ನ ವಿಗತವನ್ನಾಗಿ ಮಾಡಿದವನು, ಜ್ಞಾನವನ್ನ ಕಸಿದವನು. ಹೀಗೆ ವಿಗತಂ ಶ್ವಂ ಏನ ಸಹ ವಿಶ್ವ, ಆ ಬುದ್ಧನೇ ವಿಶ್ವ ಎಂಬ ರೂಪದಿಂದ ಇದ್ದವನು. ಬುದ್ಧಾತ್ಮನಾಯಿತು ವಿಶ್ವಂ. 114 ಅರ್ಥಗಳು. ವಿಂ ಪರಮಾತ್ಮಾನಂ ಶಂತಿ ತನೂ ಕುರುವಂತಿ ಏತಾನ್ ಮ್ಲೇಚ್ಛಾನ್ ವೇತಿ ನಾಶಯತಿ ಕಲ್ಕ್ಯಾತ್ಮನಾಯಿತು ವಿಶ್ವಂ. ವಿ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅವನನ್ನ ಶಂತಿ, ಆ ಪರಮಾತ್ಮನನ್ನೇ ಇಲ್ಲ ಅಂತ ಮಾಡಿಬಿಡುವಂಥವ್ರು. ಆ ಪರಮಾತ್ಮನ ಕುರಿತಾದ ಜ್ಞಾನ ಸಾಧನವಾದ ಶಾಸ್ತ್ರಾದಿಗಳು ಅವುಗಳೆಲ್ಲವನ್ನೂ ಕೂಡ ಅಳಿಸಿ ಬಿಡಬೇಕು ಅಂತ ಹೊರಟವರು. ತನೂಕರಣೆ, ಅದನ್ನೆಲ್ಲ ಕೃಷವನ್ನಾಗಿ ಮಾಡಿ ಹಾಳು ಮಾಡಲಿಕ್ಕೆ ಹೊರಟವರು ಅವರೇ ಈ ಮ್ಲೇಚ್ಛರು. ಅವರನ್ನ ಕಲಿಯುಗದಲ್ಲಿ ಕೊನೆಗೆ ನಾಶಪಡಿಸುವವನು ಕಲ್ಕ್ಯಾತ್ಮನ. ಅದರಿಂದ ಆತ ವಿಶ್ವ. 115 ಅರ್ಥಗಳು. ವಿ ಅಂದ್ರೆ ವಿವಿಧ ಅಂತ ಅರ್ಥ. ವಿವಿಧವಾದ ಅವತಾರಗಳಿಂದ ಅಂತಂದ್ರೆ ಶ್ವಯತಿ ಅಂದ್ರೆ ಬೆಳೆಸುವವನು ಅಂತ ಅರ್ಥ. ವಿ ಅಂದ್ರೆ ವಿವಿಧ ಅವತಾರಗಳು, ಶ್ವ ಅಂದ್ರೆ ಬೆಳೆಸುವವನು. ವಿವಿಧ ಅವತಾರಗಳ ಮೂಲಕ ಧರ್ಮವನ್ನು ಬೆಳೆಸಿದವನು, ಧಾರ್ಮಿಕರನ್ನು ಕೂಡ ಬೆಳೆಸಿದವನು. 116ನೇ ಅರ್ಥ. ಅಧರ್ಮವನ್ನ ವಿ ಅಂದ್ರೆ ವಿಗಮಿಸಿದವನು, ಅದು ಅಧರ್ಮ ನಾಶ ಆಗುವಂತೆ ಮಾಡಿದವನು. ಮತ್ತು ಅಧಾರ್ಮಿಕರನ್ನು ಕೂಡ ಅಳಿಸಿ ಹಾಕಿದವನು, ಅಧಾರ್ಮಿಕರನ್ನು ಅಳಿಸಿ ಹಾಕಿದವನು. ಹೀಗೆ ವಿಗಮಯತಿ ಅಂದ್ರೆ ಅಳಿಸಿ ಹಾಕಿದವನು ಅಂತ ಅರ್ಥ. ಅದಕ್ಕಾಗಿ ಆತ ವಿಶ್ವ. ಈ 117ನೇ ಅರ್ಥ. ವಿ ಅಂದ್ರೆ ವಿಭಾಗ ಮಾಡುವುದು ಅಂತ ಅರ್ಥ. ಏನನ್ನು ವಿಭಾಗ ಮಾಡಿದ? ವೇದವನ್ನು ವಿಭಾಗ ಮಾಡಿದ. ಮತ್ತು ಅಂದ್ರೆ ಶ್ವಯತಿ ಅಂದ್ರೆ ಅಭಿವೃದ್ಧಿ ಮಾಡುವವನು ಅಂತ ಅರ್ಥ. ಬ್ರಹ್ಮರುದ್ರಾದಿಗಳಲ್ಲಿ ಜನರಲ್ಲೆಲ್ಲರೂ ಕೂಡ ಜ್ಞಾನವನ್ನ ಬೆಳೆಸಿದವನು ವ್ಯಾಸ ರೂಪದಿಂದ. ಅದಕ್ಕಾಗಿ ಆತ ವಿಶ್ವ. 118 ಅರ್ಥಗಳಾದವು. ವಿ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನದ ಮೂಲಕ ವರ್ಧಯತಿ ಶಂ,
ದತ್ತ, ಕಪಿಲ ಇತ್ಯಾದಿ ರೂಪಗಳೆಲ್ಲವನ್ನೂ ತಾಳಿ ಆತ ಜ್ಞಾನವನ್ನು ಬೆಳೆಸಿದ, ಮತ್ತೆ ಜ್ಞಾನದಿಂದ ಬರುವಂತಹ ಮೋಕ್ಷ ಸುಖವನ್ನು ಕೂಡ ಬೆಳೆಸಿದ. ನಮಗೆ ವ್ಯಾಸರ ಬಗ್ಗೆ ಮಾತ್ರ ಗೊತ್ತಿದೆ, ಆದ್ರೆ ವಾಸ್ತವಿಕವಾಗಿ ವ್ಯಾಸರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಜ್ಞಾನ ಕಾರ್ಯವನ್ನು ಮಾಡಿದಂತೆ ಹರಿವಂಶದಲ್ಲಿ ದತ್ತನ ಬಗ್ಗೆ ನಮಗೆ ವರ್ಣನೆ ಬರ್ತದೆ. ನಷ್ಟ ವೇದ ಕ್ರಿಯಾ, ಈ ವೇದಗಳ ಅನುಸಾರಿಯಾದಂತಹ ಯಜ್ಞಯಾಗಾದಿಗಳು ಎಲ್ಲವೂ ಕೂಡ ನಷ್ಟ ಆಗಿ ಹೋಗಿತ್ತು ಒಂದು ಕಾಲದಲ್ಲಿ. ಅಂಥ ಕಾಲದಲ್ಲಿ ದತ್ತ ರೂಪದಿಂದ ಹುಟ್ಟಿ ಆತ ಆ ವೇದಗಳನ್ನೆಲ್ಲ ಮತ್ತೆ ಪ್ರಚಾರಕ್ಕೆ ತಂದ, ಯಜ್ಞಾದಿಗಳನ್ನು ಪ್ರಚಾರಕ್ಕೆ ತಂದ ಅಂತ ವರ್ಣನೆ ಇದೆ. ದತ್ತನ ಬಗ್ಗೆ ಹೆಚ್ಚು ಉಲ್ಲೇಖ ಬರುವುದು ಹರಿವಂಶದಲ್ಲಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಮಾತ್ರ. ದತ್ತಾತ್ರೇಯ ಯೋಗ ಹೀಗಂತ ಒಂದು ಗ್ರಂಥವೇ ಸರ್ವಮೂಲದಲ್ಲಿ ಉದ್ಧೃತ ಆಗಿದೆ. ಆಚಾರ್ಯ ಅದರಿಂದ ಒಂದು 2-3 ಶ್ಲೋಕಗಳನ್ನು ಹೇಳ್ತಾರೆ. ಹಾಗೆ ಕಪಿಲ ರೂಪದಿಂದಲೂ ಕೂಡ ವ್ಯಾಸ ದತ್ತ ರೂಪಗಳಿಂದ ಏನ್ ಕೆಲಸ ಮಾಡಿದ್ನೋ ಅದನ್ನೇ ಮಾಡಿದ. ಭಾಗವತದಲ್ಲಿ ಹೇಳ್ತಾರೆ ಅದನ್ನು, ಸಿದ್ಧೇಶಃ ಕಾಲವಿಪ್ಲುತಂ ಅಂತ. ಕಾಲದ ಪ್ರಭಾವಕ್ಕನುಗುಣವಾಗಿ ತತ್ವಜ್ಞಾನ ಅಂತ ಅನ್ನೋದು ಕಲುಷಿತವಾದಾಗ ಇವನು ಕಪಿಲ ರೂಪದಿಂದ ಅವತಾರ ಮಾಡಿ ಕಪಿಲ ಯೋಗ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿ ಶಾಸ್ತ್ರವನ್ನ ತನ್ನ ತಾಯಿಗೆ ಉಪದೇಶ ಮಾಡಿದ. ಜಗತ್ತಿಗೂ ಕೂಡ ಸಾಂಖ್ಯ ಅಂದ್ರೆ ಶುದ್ಧಾತ್ಮ ತತ್ವವಿಜ್ಞಾನವನ್ನು ಕೊಟ್ಟ. ಅದಕ್ಕಾಗಿ ಆತನನ್ನ ವಿಶ್ವ ಅಂತ ಹೇಳ್ತಾರೆ. ಹೀಗೆ ವಿ ಅಂದ್ರೆ ಜ್ಞಾನ, ಜ್ಞಾನದ ಮೂಲಕ ಶ್ವಯತಿ ಎಲ್ಲರಿಗೂ ಸಂತೋಷವನ್ನು ಕೊಟ್ಟವನು. ದತ್ತ, ಕಪಿಲ ಮತ್ತೆ ವಿಶ್ವಾದಿ ವೇದವ್ಯಾಸಾದಿ ರೂಪಗಳಿಂದ ಮತ್ತೆ ಮೂಲ ಹೈಗ್ರೀವಾದ ರೂಪಗಳಿಂದಲೂ ಕೂಡ ಅದನ್ನು ಮಾಡಿದ್ದಾನೆ. 119ನೇ ಅರ್ಥ ವಿವಿಧಂ ಜ್ಞಾನಿವಿಹಿ ಅವಗತಂ ಇತಿ ವಿಶ್ವಂ. ವಿ ಅಂದ್ರೆ ವಿವಿಧವಾಗಿ ಅನೇಕ ರೀತಿಯಿಂದ ಅಂತ ಅರ್ಥ. ನಾನಾ ವಿಧವಾಗಿ, ವಿ ಅಂದ್ರೆ ನಾನಾ ವಿಧವಾಗಿ, ಶ್ವ ಅಂತಂದ್ರೆ ಜ್ಞಾನಿಗಳಿಂದ ತಿಳಿಯಲ್ಪಟ್ಟವನು. ವಿ ಅನ್ನೋದು ವಿವಿಧ ರೀತಿಯಿಂದ ಅನ್ನೋ ಅರ್ಥವನ್ನು ಹೇಳಿದ್ರೆ, ಶ್ವ ಅನ್ನೋದು ತಿಳಿಯಲ್ಪಟ್ಟವನು ಅನ್ನೋದನ್ನು ಹೇಳ್ತದೆ. ಜ್ಞಾನಿಗಳಿಂದ ನಾನಾ ರೀತಿಯಾಗಿ 1 ರೂಪ, 4 ರೂಪ, 5 ರೂಪ, 10, 100, 1000, ಲಕ್ಷ ಇತ್ಯಾದಿ ಅನೇಕ ರೂಪವುಳ್ಳವನಾಗಿ ಆತ ಜ್ಞಾನಿಗಳಿಂದ ತಿಳಿಯಲ್ಪಟ್ಟಿದ್ದಾನೆ. ಹೀಗೆ ಇವು 120 ಅರ್ಥಗಳು ಇದು ಬನ್ನಂಜ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡಿದಂತೆ. ಹೀಗೆ 120 ಅರ್ಥಗಳನ್ನ ಹಿರಿಯ ವಿದ್ವಾಂಸರಾದಂತಹ ಗುರು ಕಲ್ಪರಾದಂತಹ ಗೋವಿಂದಾಚಾರ್ಯರು ಹೇಳಿದಂತೆ ಅವರ ಪುಸ್ತಕವನ್ನು ನೋಡಿ ಹೇಳಿದ್ದೇನೆ. ಇದರಂತೆ 10 ಅವತಾರಗಳ ಪರವಾಗಿ ಇಲ್ಲಿ ಹೇಳಿದಂತೆ ಬೇರೆ ಬೇರೆ ಅವತಾರಗಳ ಪರವಾಗಿಯೂ ಕೂಡ ನಾವು ಇದನ್ನು ವ್ಯಾಖ್ಯಾನ ಮಾಡಿಕೊಳ್ಬಹುದು ಅಂತ ಅವರು ಸೂಚನೆ ಮಾಡಿದ್ದಾರೆ. ಅದಕ್ಕನುಸಾರವಾಗಿ ನನಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗ 1-2 ಅರ್ಥಗಳನ್ನು ಹೇಳ್ಬಹುದು. ವಿಶ್ವ ಅನ್ನೋದು ಹಯಗ್ರೀವ ಅನ್ನೋ ಅರ್ಥವನ್ನು ಕೂಡ ಹೇಳ್ತದೆ. ಹೇಗೆಂದ್ರೆ ವಿಶ್ವ ಅಂದ್ರೆ ಇರುವಂಥದ್ದು, ಎಲ್ಲಿ ಇರುವಂಥದ್ದು ಅಂದ್ರೆ ಮಾತಿನಲ್ಲಿ ಇರುವಂಥದ್ದು ಅಂತ ಅರ್ಥ. ವ ಅಂತಂದ್ರೆ ನಮ್ಮನ್ನ ಮಾತನಾಡಿಸುವಂಥದ್ದು ಅಂತ ಅರ್ಥ. ಇದಕ್ಕೆ ಪ್ರಮಾಣ ಶ್ಲೋಕಗಳು ಹೀಗಿವೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯಸನ್ನಿಭ ದ್ವಿತೀಯೋ ನಾಮ ಮತ್ಸ್ಯಾದಿ ತೃತೀಯೋ ವಾಚಿ ಸಂಸ್ಥಾ ಸ್ತ್ರೀರೂಪ ಹಯಶೀರ್ಷಕ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದಿತವಾದಂತಹ ಭಗವಂತನ ಆ 3ನೇ ರೂಪ ಅಂದ್ರೆ ವಾಚಿ ಸಂಸ್ಥಿತ, ನನ್ನ ವಾಕಿನಲ್ಲಿ ಇರುವಂಥದ್ದು. ಸ್ತ್ರೀರೂಪ ಹಯಶೀರ್ಷಕ, ಹೆಣ್ಣು ಹಯಗ್ರೀವ ರೂಪ. ಆದ್ರಿಂದ ವಿಶತಿ ಅಂದ್ರೆ ನಮ್ಮ ಮಾತಿನ ಒಳಗೆ, ನಾವಾಡುವ ಮಾತಿನ ಒಳಗೆ ಪ್ರವೇಶ ಮಾಡ್ತಾನೆ, ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡ್ತಾನೆ. ನಾವು ಮಾತನಾಡುವ ನಾಲಿಗೆ, ಇಂದ್ರಿಯ ಅದರಲ್ಲಿ ಪ್ರವೇಶ ಮಾಡ್ತಾನೆ. ಹೀಗೆ ಪ್ರವೇಶ ಮಾಡಿ ನಮ್ಮಿಂದ ವಾದಯತೆ ಮಾತನಾಡಿಸ್ತಾನೆ. ಅದಕ್ಕಾಗಿ ಆತ ಹಯಗ್ರೀವ. ಓಷ್ಠಾಪಿಧಾನ ನಕುಡಿ ದಂತೈ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಐತರೇಯ ಉಪನಿಷತ್ನಲ್ಲಿ ಒಂದು ಮಂತ್ರವನ್ನು ಹೇಳ್ತಾರೆ. ನಮ್ಮ ಶ್ರೋತೃಗಳು, ನಮ್ಮ ಆಡಿಯನ್ಸ್ ನಮ್ಮ ಮಾತಿನಿಂದ ಪ್ರಭಾವಿತರಾಗ್ತಾ ಇಲ್ಲ, ನಮ್ಮ ಮಾತು ಅವ್ರ ಮೇಲೆ ಪ್ರಭಾವವನ್ನು ಬೀರ್ತಾ ಇಲ್ಲ ಅಂತ ಹೀಗೆ ಕಂಡಾಗ ಸಾಧಕನಾದವನು, ಈ ಉಪನ್ಯಾಸಕನಾದವನು, ಪ್ರವಕ್ತ ಆದವನು ಈ ಮಂತ್ರವನ್ನು ಹೇಳಬೇಕಂತ.
ವಾಕ್ಸಿದ್ಧಿಗೆ ಸಿದ್ಧ ಮಂತ್ರ ಅಂತ ಐತ್ರಿ ಉಪನಿಷತ್ನಲ್ಲೇ ಮಂತ್ರ ಇದೆ. ಅಥಾತೋ ವಾಗ್ರಸಃ ಯಸ್ಯಾಂ ಸಂಸದಿ ಅಧೀಯಾನಃ ವಾ ಭಾಷಮಾಣೋ ವಾ ನ ವಿರು ಋತುಷೇತ ತತ್ರ ಏತಾಂ ರುಚಂ ಜಪೇತ್. ಓಷ್ಠಾಪಿಧಾನ ನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈ ವಾಚ ಈಶಾನ ಚಾರುಮಾಮಿಹ ವಾಗಯೇತಿತಿ ವಾಗ್ರಸಃ. ಯಾವುದೇ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಸಾಧಕನಾದವನು ಅಧ್ಯಯನ ಮಾಡುವಾಗ, ಪ್ರವಚನ ಮಾಡುವಾಗ ಅದು ಶ್ರೋತೃಗಳಿಗೆ ರುಚಿಸದೆ ಹೋದ್ರೆ ಅಲ್ಲಿ ನಮ್ಮ ಮಾತಿಗೆ ಬೆಲೆ ಬರುವುದಕ್ಕಾಗಿ ಈ ಮುಂದಿನ ಮಂತ್ರವನ್ನು ಹೇಳಬೇಕು. ವಾಗೀಂದ್ರಿಯದಲ್ಲಿರುವಂತಹ ಆ ವಿಷ್ಣುವಿನ ವಾಂಗ್ನಾಮಕ ಸ್ತ್ರೀರೂಪಕ್ಕೆ ನಮ್ಮ ತುಟಿಗಳು ಎರಡು ಬಾಗಿಲಿನ ಕದಗಳಂತೆ. ನಾವು ಹೊರಗೆ ಬರುವಾಗ ಆ ಬಾಗಿಲಿನ ಕದಗಳನ್ನು ತಕ್ಕೊಂಡು ಬರ್ತೇವೆ. ಅದರಂತೆ ನಮ್ಮ ವಾಣೀಂದ್ರಿಯದಲ್ಲಿ ಆ ಭಗವಂತ ಇದ್ದಾನೆ. ಅವನು ಹೊರಗೆ ಬರುವುದಕ್ಕೆ ನಮ್ಮ ಆ ಎರಡು ತುಟಿಗಳೇ ಕದಗಳಂತೆ, ಎರಡು ಕದಗಳಂತೆ. ಓಷ್ಠಾಪಿಧಾನ ನ ಕುಲಿ, ಸಮಸ್ತ ದೋಷರಹಿತಳು ಆ ಸ್ತ್ರೀರೂಪದ ಭಗವತಿ. ಸರ್ವ ರಕ್ಷಕಳಾಗಿದ್ದಾಳೆ, ಸರ್ವ ಶಬ್ದಗಳಿಗೂ ನಿಯಾಮಕಳಾಗಿದ್ದಾಳೆ. ಎಲ್ಲ ಶಬ್ದಗಳನ್ನು ಕೂಡ ಆಕೆ ನಮ್ಮಿಂದ ನುಡಿಸಲಿ. ವಾದವೇತ್ ಅಂತಿದೆ. ಹಾಗಾಗಿ ವ ಅನ್ನೋಲ್ಲಿ ವ ಅಂದ್ರೆ ನಮ್ಮಿಂದ ನುಡಿಸುವವನು ಅಂತ ಹೀಗರ್ಥ. ಇದು ವೇದ ಮಂತ್ರ. ಅದಕ್ಕೆ ಹೊಂದಿಕೊಂಡದ್ದು ಪುರಾಣದ ಮಂತ್ರವನ್ನು ಕೂಡ ಹೇಳ್ತಾರೆ. ಸರ್ವವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್ ಅಂತ. ಹೀಗೆ ಈ ವಿಶ್ವ ಅನ್ನುವ ಶಬ್ದಕ್ಕೆ ಈ ಥರದ ಹಯಗ್ರೀವ ಇತ್ಯಾದಿ ರೂಪಗಳನ್ನು ಹೇಳುವಂತಹ ಒಂದು ತಾತ್ಪರ್ಯವೂ ಕೂಡ ಇದೆ ಅಂತ ನಾವು ಬೇರೆ ಬೇರೆ ರೀತಿಯಾಗಿ ಒಂದು ಅನುಸಂಧಾನವನ್ನು ಮಾಡ್ಕೊಳ್ಬಹುದು. ಇದಲ್ಲದೆ ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರಲ್ಲಿ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ಇದೆ, ಮತ್ತೆ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರದ ವ್ಯಾಖ್ಯಾನ ಇದೆ. ಅದೆಲ್ಲ ಆಚಾರ್ಯರ ಮಾರ್ಗದರ್ಶನವನ್ನು ಅನುಸರಿಸಿದ್ದ ಆಗಿರ್ತವೆ. ವಿಶ್ವಂ ವಿಶೇಷಣ ಗತಿ ಜ್ಞಾನಂ ಬುದ್ಧಿ ಪರಿಪೂರ್ಣತಾ ಯಸ್ಯ ತತ್ ವಿಶ್ವಂ. ಇದು ಲಕ್ಷಾಲಂಕಾರದಲ್ಲಿ ಬಂದಿರುವಂತಹ ಅರ್ಥ. ವಿಶಿಷ್ಟವಾದ ಜ್ಞಾನ ಬುದ್ಧಿ ಇತ್ಯಾದಿಗಳಿರುವಂತವನು ನಪುಂಸಕವಾಗಿ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ವಿಷ್ಣು ಪರಬ್ರಹ್ಮತ್ವ ಜ್ಞಾಪನಾರ್ಥಂ. ಪರಮಾತ್ಮ ಈ ವಿಷ್ಣು ಪರಬ್ರಹ್ಮ ಆಗಿದ್ದಾನೆ ಅನ್ನೋದನ್ನು ತಿಳಿಸಲಿಕ್ಕೋಸ್ಕರ ವಿಶ್ವ ಎಂಬುದನ್ನು ನಪುಂಸಕಲಿಂಗ ಶಬ್ದದಲ್ಲಿ ಹೇಳಿದ್ದಾರೆ. ಇದು ಲಕ್ಷಾಲಂಕಾರದಲ್ಲಿ ಕಾಣಿಸುವಂತಹ ಅರ್ಥ. ಅದರ ಬಹುತೇಕ ಅರ್ಥಗಳನ್ನು ನಾವು ಈಗಾಗಲೇ ನೋಡಿರುವುದರಿಂದ ಅದನ್ನು ಹೆಚ್ಚೇನು ಹೇಳಬೇಕಾದ್ದಿಲ್ಲ. ಉತ್ತರಾದಿ ಮಠಾಧೀಶರು ಸತ್ಯಸಂಧ ತೀರ್ಥರು, ಸತ್ಯಸಂಧ ಯತಿರಾಜರಿಂದ ರಚಿತವಾದ ವಿಷ್ಣು ಸಹಸ್ರನಾಮ ಭಾಷ್ಯ. ಇಹ ಹಿ ನಾನಾವಿಧ ವಸನ ರಾಶಿ ಭವ ಭುಗ್ನ ಶಿರಸಾಂ ಕಲಿಮಲ ಅವಕುಂಠಿತ ಮನಸಾಂ ನಿಶ್ಚೇಯಸ ಸಾಧನ ಸಂವಿದ್ವಿಧುರಾಣಾಂ ವೇದ ಅನಧಿಕಾರಿಣಾಂ ತ್ರಿಶೂದ್ರಾಧೀನಾಂ ಸಂಸಾರಾರ್ಣವತಾರಣಾಯ ಪರಮಕಾರುಣಿಕ ಕಮಲಾಸನ ಮುಖ ಸುರವರ ನಿಕರ ಪ್ರಾರ್ಥಿತೇನ ನಿರ್ವ್ಯಾಜ ಕರುಣ ಶ್ರೀರಮಣೇನ ಸ್ವೀಕೃತ ವ್ಯಾಸರೂಪೇಣ ನಿರ್ಮಿತ ಸಹಸ್ರನಾಮಾನಿ ಪೂರ್ವತನೈಃ ವ್ಯಾಖ್ಯಾತಾನ್ಯಪಿ ಬುದ್ಧಿಶುದ್ಧಯೇ ಯಥಾಮಿತಿ ವ್ಯಾಖ್ಯಾಸ್ಯಂತೆ ಅಂತ ಹೇಳ್ತಾರೆ ಅವರು ಆರಂಭದಲ್ಲಿ. ನಾನಾ ವಿಧವಾದ ವ್ಯಸನಗಳಲ್ಲಿ ಮುಳುಗಿದ್ದಂಥದ್ದು ಈ ಪ್ರಪಂಚ. ಕಲಿಕಾಲದ ವ್ಯಸನ ಬೇರೆ. ಇದಕ್ಕೊಂದು ಸನ್ಮಾರ್ಗವನ್ನು ತೋರಿಸಲಿಕ್ಕಾಗಿ ಭಗವಂತ ವ್ಯಾಸಾವತಾರವನ್ನು ತೋರಿಸಿ ಮಹಾಭಾರತವನ್ನು ರಚಿಸಿ ಅದರಲ್ಲಿ ವಿಷ್ಣು ಸಹಸ್ರನಾಮಗಳನ್ನ ಪೋಣಿಸಿದ ಅಂತ ಅವ್ರದ್ದು ವ್ಯಾಖ್ಯಾನ ಇದೆ. ವಿಶ್ವಂ ಜಗತ್ ಪ್ರವಿಷ್ಟಂ ಇತ್ಯಾದಿ ಅರ್ಥಗಳನ್ನ ವಿಹಿ ಪಕ್ಷಿ ಗರುಡ ತೇನ ಶ್ವಯತಿ ಗಚ್ಚತಿ ಇತ್ಯಾದಿ ಅನೇಕ ಅರ್ಥಗಳನ್ನ ನಾವೀಗ ನೋಡಿದ್ವಿ. ಧನಂಜಯ ಗೋವಿಂದಾಚಾರ್ಯ ಹೇಳಿದಂತಹ ಅರ್ಥಗಳು, ಅವುಗಳಿಗೆಲ್ಲದರಲ್ಲೂ ಕೂಡ ಅರ್ಥಗಳನ್ನ ಅಂಥ ಅನೇಕ ಅರ್ಥಗಳನ್ನ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಟುವೋಶ್ವಿ ಗತಿ ವೃದ್ಧಿಯೋ ಅಂತ ಧಾತು, ಆ ಧಾತುವನ್ನು ಇಟ್ಟುಕೊಂಡು ಕೂಡ ಅವರು ವಾಯುಂ ಅಂತರ್ಯಾಮಿತೆಯ ವರ್ತಯತಿ, ವಾಯುವಿನೊಳಗೆ ಅಂತರ್ಯಾಮಿಯಾಗಿ ಅವನನ್ನು ಮುನ್ನಡೆಸುವವನು ಅನ್ನೋ ಅರ್ಥವನ್ನ
ಹೇಳಿದ್ದಾರೆ. ಭಾಗವತ ತಾತ್ಪರ್ಯಾದಿಗಳಲ್ಲಿ ಬರುವಂತಹ ಅನೇಕ ಶ್ಲೋಕಗಳನ್ನು ಕೂಡ ಸತ್ಯಸಂಧ ಸ್ವಾಮಿಗಳು ಉದ್ಧರಿಸ್ತಾರೆ. ಜೀವನೇ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ, ಆ ಜೀವ ಪರಮಾತ್ಮನ ಅಧೀನನಾಗಿದ್ದಾನೆ, ಅದರಿಂದ ಪರಮಾತ್ಮನು ಕೂಡ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ ಇತ್ಯಾದಿ ಅರ್ಥಗಳನ್ನ ಅಲ್ಲಿ ನಾವು ನೋಡಬಹುದಾಗಿದೆ. ವಿಷ್ಣು ಸಹಸ್ರನಾಮಕ್ಕೆ ಶಂಕರಾಚಾರ್ಯರ ಭಾಷ್ಯವೂ ಕೂಡ ಇದೆ ಅಂತ ನೋಡಿದ್ದೇವೆ. ಅಲ್ಲಿ ಮಂಗಲ ಶ್ಲೋಕ ಹೀಗಿದೆ, ಶಂಕರಾಚಾರ್ಯರಿಂದ ರಚಿತವಾದ ವಿಷ್ಣು ಸಹಸ್ರನಾಮ ಸ್ತೋತ್ರದ ಭಾಷ್ಯದ್ದು. ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಅಕ್ಲಿಷ್ಟಕಾರಿಣೆ ನಮೋ ವೇದಾಂತ ವಿದ್ಯಾಯ ಗುರವೇ ಬುದ್ಧಿ ಸಾಕ್ಷಿಣೆ. ಪರಮಾತ್ಮ ಸಚ್ಚಿದಾನಂದ ರೂಪನಾದವನು, ಕೃಷ್ಣ ಅಕ್ಲಿಷ್ಟಕಾರಿ, ಯಾವುದೇ ಕೆಲಸವನ್ನು ಅನಾಯಾಸವಾಗಿ ಮಾಡುವಂಥವನು, ಅವನು ನಮ್ಮ ಗುರು, ಬುದ್ಧಿ ಸಾಕ್ಷಿಯೂ ಹೌದು. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಭೂತ ಹಿತೇರತಂ ವೇದಾಬ್ಜ ಭಾಸ್ಕರಂ ಒಂದೇ ಶಮಾಧಿ ನಿಲಯಂ ಮುನಿಂ ಅಂತ ವೇದವ್ಯಾಸರ ಸ್ತೋತ್ರ ಇದೆ. ಸಹಸ್ರಮೂರ್ತೆ ಪುರುಷೋತ್ತಮಸ್ಯ ಸಹಸ್ರನೇತ್ರಾನನ ಪಾದ ಬಾಹೋಃ ಸಹಸ್ರನಾಮ್ನಾಂ ಸ್ತವನಂ ಪ್ರಶಸ್ತಂ ನಿರುಚ್ಯತೆ ಜನ್ಮ ಜರಾದಿ ಶಾಂತಿ. ಆ ಭಗವಂತನ ಈ ಏನು ನಾಮಗಳ ವ್ಯಾಖ್ಯಾನವನ್ನು ನಾವು ಮಾಡ್ತೇವೆ, ಯಾತಕ್ಕೆ ಅಂದ್ರೆ ಜನ್ಮ ಜರಾದಿ ಶಾಂತಿ. ಜನ್ಮ, ನಮ್ಮ ಹುಟ್ಟು, ಸಾವು, ಮುಪ್ಪು ಮೊದಲಾದವುಗಳು ಶಾಂತ ಆಗಬೇಕಾಗಿದೆ. ಅದಕ್ಕಾಗಿ ಈ ಒಂದು ವಿಷ್ಣು ಸಹಸ್ರನಾಮದ ಅನುಸಂಧಾನ, ಅದಕ್ಕಾಗಿ ಈ ಭಾಷ್ಯ ಅಂತ ಹೇಳ್ತಾರೆ ಆಚಾರ್ಯರು. ವಿಶ್ವಸ್ಯ ಜಗತಃ ಕಾರಣತ್ವೇನ ವಿಶ್ವಮಿತ್ಯುಚ್ಯತೆ ಬ್ರಹ್ಮ. ಪರಮಾತ್ಮನನ್ನ ವಿಶ್ವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಜಗತ್ತಿಗೆ ಕಾರಣನಾದ್ರಿಂದ. ಹೀಗೆ ಅನೇಕ ಅರ್ಥಗಳನ್ನ ಶಂಕರಾಚಾರ್ಯರು ತೋರಿಸಿದ್ದಾರೆ. ಬ್ರಹ್ಮೈವೇದಂ ವಿಶ್ವಂ, ವಿಶ್ವಮೇವೇದಂ ಇತ್ಯಾದಿ ವೇದವಾಕ್ಯಗಳನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ವಿಶಿಷ್ಟಾದ್ವೈತ ಸಂಪ್ರದಾಯದ ಪರಾಶರ ಭಟ್ಟರ ವ್ಯಾಖ್ಯಾನ. ವೇಷನಾದ್ ವಿಶ್ವಮಿತ್ಯಾಹು ಲೋಕಾನಾಂ ಕಾಶಿಸತ್ತಮ ಲೋಕಾಂಶ್ಚ ವಿಶ್ವಮೇವೇತಿ ಪ್ರವದಂತಿ ನರಾಧಿಪ. ಈ ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಪಂಚಶಿಖ ಅಂತ ಒಬ್ಬ ಋಷಿ, ಅವನ ಉಕ್ತಿಯನ್ನು ಅವರು ಉದ್ಧರಿಸ್ತಾರೆ. ಜಗತ್ತನ್ನ ಪ್ರವೇಶಿಸಿರುವುದರಿಂದ ವೇಷನಾಥ್, ಅವನಿಗೆ ವಿಶ್ವ ಅಂತ ಕರೀತಾರೆ. ಎಲ್ಲ ಜನರ ಒಳಗೆ, ಎಲ್ಲ ಜೀವಿಗಳ ಒಳಗೆ ಪ್ರವೇಶ ಮಾಡಿದ್ದಾನೆ, ಲೋಕದೊಳಗೆ ಪ್ರವೇಶ ಮಾಡಿದ್ದಾನೆ. ಆದ್ರಿಂದ ಆತ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ. ಇದಿಷ್ಟು ಆ ಪರಾಶರ ಭಟ್ಟರು ವ್ಯಾಖ್ಯಾನ ಮಾಡಿದ್ದರ ಒಂದು ಸಾರ ಭಾಗ. ಹೀಗೆ ವಿಶ್ವ ಅನ್ನೋ ಶಬ್ದದ ಅರ್ಥವನ್ನು ಗಮನಿಸಿದ್ದೇವೆ. ತದಿದಾಸ ಭುವನೇಶ್ಚು ಜ್ಯೇಷ್ಠಂ ಪುನದಂವ ಓದತೀನಾಂ ಯಥೋ ಜಜ್ಜ ಉಗ್ರಸ್ತ್ವೇಷಂದ್ರಮ್ನಃ ಋಣದಯ್ಯೋ ಯುವತೀನಾಂ ಅನ್ನುವ ಬೃಹತಿ ಸಹಸ್ರ ಮಂತ್ರಗಳಲ್ಲಿ ಮೊದಲನೇ 1000 ಮಂತ್ರಗಳೇನಿವೆ, ಅದರ ಮೊದಲನೇ ಮಂತ್ರ ಇದು. ಅದರ ಮಂತ್ರದ ಸಾರವನ್ನು ವಿವರಿಸಿದಂಥ ಮಂತ್ರವೇ ವಿಶ್ವ ಅನ್ನುವ ಮಂತ್ರ. ಅದರ ಅರ್ಥವನ್ನು ನೋಡಿದ್ದೇವೆ. ಭಗವಂತನನ್ನ ಚರಾಚರ ವಸ್ತುಗಳಲ್ಲಿ ತುಂಬಿದವನು, ಜಗತ್ತಿನ ಎಲ್ಲ ಕಡೆ ತುಂಬಿದವನು ಅಂತ ತಿಳಿದಿದ್ದರಿಂದ ನಮ್ಮೆಲ್ಲ ಉಪದ್ರವಗಳು ಪರಿಹಾರ ಕಾಣುತ್ತವೆ. ಯಥಾಹಿ ಭಗವಾನೇವ ವಸ್ತುತ ಸದಸಚ್ಚೇತ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ನಮ್ಮೆಲ್ಲ ಉಪದ್ರವಗಳು ಭಗವಂತ ಸರ್ವತ್ರ ವ್ಯಾಪ್ತ ಎಂಬ ಸತ್ಯವನ್ನು ತಿಳಿದಿಂದ ಪರಿಹಾರ ಕಾಣುತ್ತವೆ. ಅದಕ್ಕಾಗಿ ಅವನನ್ನು ವಿಶ್ವ ಅಂತ ಮೊದಲನೇ ಶಬ್ದದಿಂದ ಉಪಾಸನೆ ಮಾಡಬೇಕು. ಅವನು ಪೂರ್ಣ ಗುಣ, ಭಗವಂತನ ಗುಣಪೂರ್ಣತ್ವವನ್ನು ತಿಳ್ಕೊಳ್ಳುವುದೇ ಸಾಧಕನ ಗುರಿ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ನಾಂ ಪ್ರಪದ್ಯತೆ ಅಂತ ಭಗವದ್ಗೀತಾ ಹೇಳಿದಂತೆ. ಅನೇಕ ಜನ್ಮಗಳ ಸಾಧನೆಯ ಬಳಿಕನೇ ಭಗವಂತ ಗುಣಪೂರ್ಣನಾಗಿದ್ದಾನೆ. ಗುಣಪೂರ್ಣನಾದಂತಹ ಬ್ರಹ್ಮ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ, ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಅನ್ನೋ ಅರ್ಥವನ್ನು ತಿಳ್ಕೊಳ್ತೇವೆ. ಅದು ಸಾಧಕನ ಗುರಿ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ, ಸಾಧಕನ ಅಂತಿಮ ಗುರಿಯನ್ನು ತಿಳಿಸ್ಲಿಕ್ಕಾಗಿ ವಿಶ್ವ ಎಂಬ ಶಬ್ದ ಇದೆ. ಆ ಅಂತಿಮ ಗುರಿಯನ್ನು ನಾವು ತಲುಪುವುದರಲ್ಲಿ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ವಿಶ್ವ ಎಂಬ ಶಬ್ದದಿಂದ ನಾವು ಅವನನ್ನು ಉಪಾಸನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಸಾಕು, ಎಲ್ಲ ವಿಘ್ನಗಳು ಪರಿಹಾರ ಕಾಣುತ್ತವೆ.
ಇಷ್ಟಾದ್ರೂ ನಪುಂಸಕಲಿಂಗದಿಂದ ಆತ ನಮಗೆ ಅತ್ಯಂತ ಅಜ್ಞಾತ ಅನ್ನೋ ಅರ್ಥವನ್ನು ಕೂಡ ತಿಳಿಸಿದಂತಾಗ್ತದೆ. ಇಷ್ಟೆಲ್ಲ ಅರ್ಥಗಳನ್ನ ವಿಶ್ವ ಎಂಬ ಶಬ್ದದಿಂದ ನಾವು ಅನುಸಂಧಾನ ಮಾಡಿಕೊಂಡಿದ್ದೇವೆ. ಆ ವಿಶ್ವ ಎಂಬ ಶಬ್ದದ ಅರ್ಥಾನುಸಂಧಾನ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.